ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತಟಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋಃ ಭಗವತೋಸ್ಯ ದಯೈಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾಪಿತಾ ಯುವತಯಸ್ತನಯಾ ವಿಭೂತಿ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಘ್ರಿಯುಗಣಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರಯೋಗಿವಾಹಾನ್ ಭಕ್ತಾಂಘ್ರೇಣು ಪರಕಾಲಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ಶ್ರೀಮನ್ ನಿಗಮಾಂತ ಮಹಾದೇಶಿಕಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ದಿವಸ ಒಂದು ಮುಖ್ಯವಾದ ಪ್ರಮೇಯ ಎಲ್ಲಿ ಗೊಂದಲ ಇತ್ತೋ ಅದನ್ನು ಕುರಿತು ಸ್ವಲ್ಪ ದೀರ್ಘವಾಗಿ ವಿವರಣೆ ಕೊಟ್ಟೆ. ವಿಶಿಷ್ಟಾದ್ವೈತ ಸಿದ್ಧಾಂತದ ವೈಶಿಷ್ಟ್ಯ ಏನು ಅಂದರೆ, ಭಗವಂತನನ್ನು ವರ್ಣಿಸುವಾಗ ಅವನು ನಮ್ಮನ್ನು, ನಿಮ್ಮನ್ನು, ಈ ವಿಶ್ವವನ್ನು ಸಂಕಲ್ಪದಿಂದ ಮಾತ್ರ ನಿರ್ವಹಿಸುವುದಲ್ಲ, ಸ್ವರೂಪದಿಂದಲೂ ನಿರ್ವಹಿಸುತ್ತಾನೆ. ಅದೇ ಶರೀರಾತ್ಮಭಾವ ಅಂತ ಹೇಳುವುದು. ಶರೀರಿ ಭಾವ ಇದು ಇತರ ಆಚಾರ್ಯರುಗಳು ವೇದಾಂತವನ್ನು ನಿರ್ವಹಣೆ ಮಾಡುವವರಿಗೆ ಇಲ್ಲಿ ಎಲ್ಲಿ ಕಷ್ಟ ಬರ್ತದೆ. ಭಗವಂತ ಶರೀರದಿಂದಲೂ ಸ್ವರೂಪದಿಂದಲೂ ಜಗತ್ತನ್ನು ನಿರ್ವಹಣೆ ಮಾಡುವುದಾದರೆ, ಪ್ರತಿಯೊಂದು ವಸ್ತುವಿನ ಹೃದಯದಲ್ಲಿಯೂ ಅಂತರಾತ್ಮನಾಗಿದ್ದರೆ ಆಯಾ ವಸ್ತುಗಳಲ್ಲಿರುವ ಕ್ಲೇಶ, ಕಲ್ಮಶ, ದೋಷಗಳು ಅವನನ್ನು ತಟ್ಟುತ್ತವೆ. ಆದ್ದರಿಂದ ಅವನು ದೂರ ಇರಬೇಕು ಅಂತ. ನಮ್ಮೊಳಗಿದ್ರೆ ಭಗವಂತ, ಮತ್ತೇನೋ ಮಾಡಿದ್ರಿ, ಮೊದಲು ಚೆನ್ನಾಗಿತ್ತು, ಏನೋ ಚೇಂಜ್ ಮಾಡಿಬಿಟ್ರಿ. ನಮ್ಮೊಳಗಿದ್ದರೆ ಭಗವಂತ ನನ್ನಲ್ಲಿರುವ ಅಜ್ಞಾನ, ನನ್ನಲ್ಲಿರುವ ಪಾಪ, ನನ್ನಲ್ಲಿರುವ ಕೊಳೆ ಅವನಿಗೆ ಎಲ್ಲಿ ಮುಟ್ಟುಬಿಡುತ್ತೋ ಅಂತ ಅವನು ಹೊರಗಿರೋದೇ ವಾಸಿ ಅಂತ ಅವನ್ನ ಹೊರಗಿಟ್ರು. ಇದು ಬ್ರಹ್ಮಸೂತ್ರಕ್ಕೆ ವಿರುದ್ಧ. ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ವೇದವ್ಯಾಸರು, ಒಳಗಿದ್ದರೂ ತತ್ತದ್ ವಸ್ತುಗತ ದೋಷಗಳು ಅವನನ್ನು ಮುಟ್ಟುವುದಿಲ್ಲ. ಸೂತ್ರವೇ ಇದೆ. ಹಂದಿ ಶರೀರದಲ್ಲಿದ್ದರೆ ಹಂದಿ ಶರೀರದಲ್ಲಿರುವ ದೋಷಗಳೆಲ್ಲ ಭಗವಂತನಿಗೆ ಮುಟ್ಟುತ್ತೆ. ನಾಯಿ ಶರೀರದಲ್ಲಿ, ಸೊಳ್ಳೆ ಶರೀರದಲ್ಲಿ, ಪಾಪಿಗಳ ಶರೀರದಲ್ಲಿ, ಕೊಲೆಗಡುಕರ ಶರೀರದಲ್ಲಿ ಅಂತರಾತ್ಮ ಆಗಿರೋದ್ರಿಂದ ಅವನಿಗೇನು ದೋಷ ಬರೋದಿಲ್ಲ. ಸೂತ್ರವೇ ಇದೆ. ತೆಗೆದು ಹೇಳೋ ಕೂತ್ರೆ ಲೇಟಾಗಿ ಬಿಡುತ್ತೆ. ಅದು ಯಾಕೆ ಸುಮ್ಮನೆ ಬೇಜಾರು ಹೇಳೇ ಬಿಡ್ತೀನಿ. ಭೋಕ್ತರಾಪತ್ತಿ ಅಧಿಕರಣ ಅಂತ ಒಂದು. ಭೋಕ್ತರಾಪತ್ತೇ ಅವಿಭಾಗಶ್ಚೇತಿ ಸ್ಯಾತಿ ಲೋಕವತಿ 2:1-14 ಎರಡನೇ ಅಧ್ಯಾಯ, ಮೊದಲನೇ ಪಾದ, 14ನೇ ಸೂತ್ರ, ಅಂದರೆ 5ನೇ ಅಧಿಕರಣ. ಇಲ್ಲಿ ಆಕ್ಷೇಪ ಯಾರದು? ಪೂರ್ವಪಕ್ಷ. ಸಾಂಖ್ಯರದ್ದು ಭಾರಿ ಉಪದ್ರವ ನಮಗೆ ಈ ದೇಶದಲ್ಲಿ. ಈಶ್ವರನೇ ಇಲ್ಲ ಅಂತಾರೆ. ಈಶ್ವರ ಇದ್ದರೆ ಅದರಿಂದ ಏನೇನು ಗೋಳು ಬರುತ್ತೆ ಅನ್ನೋದಕ್ಕೆಲ್ಲ ಬೇಡದೆ ಗೋಧುಮಗಳನ್ನೆಲ್ಲ ಎಬ್ಬಿಸ್ತಾರೆ.
ಅವ್ರಿಗೆ ಉತ್ತರ ಕೊಟ್ಟು ಕೊಟ್ಟು ಬಾಯಿ ಬಡಿದು ವೇದವ್ಯಾಸರು ಪುನರಪಿ ಸಾಂಖ್ಯ ಪ್ರತ್ಯವತಿಷ್ಠತೆ ಯದುಕ್ತಂ ಸ್ಥೂಲ ಸೂಕ್ಷ್ಮ ಚಿದಚಿದ್ವಸ್ತು ಶರೀರಸ್ಯ ಪರಸ್ಯ ಬ್ರಹ್ಮಣಃ ಕಾರ್ಯಕಾರಣರೂಪತ್ವಾತ್ ಜೀವಬ್ರಹ್ಮಣೋ ಸ್ವಭಾವ ವಿಭಾಗ ಉಪಪದ್ಯತೆ ಇತಿ ಸದ್ವಿಭಾಗೋ ನ ಸಂಭವತಿ. ಏನಾಕ್ಷೇಪ? ನಮ್ಮ ಅಂತರಾತ್ಮನಾಗಿ ನಮ್ಮೊಳಗೆ ಇದ್ದಾನೆ ಅಂದರೆ ಅವ ಜೀವ ಬೇರೆ ಆಗೋದಿಲ್ಲ, ಪರಮಾತ್ಮ ಬೇರೆ ಆಗೋದಿಲ್ಲ, ಶರೀರ ಬೇರೆ ಆಗೋದಿಲ್ಲ. ಇದರಲ್ಲಿರೋ ಸಂಕಟ, ದುಃಖ, ಕ್ಲೇಶ, ಜನ್ಮಾದಿಗಳಿಂದ ಬರುವುದೆಲ್ಲವೂ ಅವನಿಗೂ ತಟ್ಟಬೇಕು. ದೇವರಿಗೆ ಶರೀರ ಇದೆಯಲ್ವಾ? ಎಲ್ಲಿ ಬಂತು ಕ್ವಶನ್ ನೋಡ್ರಿ. ಭಗವಂತನಿಗೆ ದಿವ್ಯ ಮಂಗಳ ವಿಗ್ರಹ ಎಂಬುದಿದೆಯೋ, ಇದು ಬರೀ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ, ನರಸಿಂಹ ವಾಮನಾವತಾರಗಳಲ್ಲಿ ಇದು ಆಪ್ಷನಲ್ಲೋ, ನಿಜವಾಗಿಯೇ ಭಗವಂತನಿಗೆ ವೈಕುಂಠದಲ್ಲಿ ದಿವ್ಯ ಮಂಗಳ ವಿಗ್ರಹ ಸ್ವರೂಪ ಎಂಬುದಿದೆಯೋ? ಯಾರೂ ನೋಡಿಲ್ಲ. ನೋಡದೇ ಇದ್ರೆ ಬೇಡ, ಸ್ವಾಮಿ ಶ್ರುತಿ ಹೇಳುತ್ತಲ್ಲ, ಅಂತರಾದಿತ್ಯೆ ಸೂರ್ಯಮಂಡಲದಲ್ಲಿದ್ದಾನೆ, ನೋಡಿದ್ರೆ ಕಣ್ಣು ಸುಟ್ಟು ಹೋಗ್ಬಿಡುತ್ತೆ. ಆಪ್ರನಖಾತ್ ಸ್ವರ್ಣಯೇವ, ಕಾಲುಗುರಿನಿಂದ ಮುಡಿಯವರೆಗೆ ಬಂಗಾರದ ಗೊಂಬೆಯಂತೆ ಇದ್ದಾನೆ. ಸರ್ವೇಭ್ಯ ಪಾಪಮಭ್ಯ ಉದಿತ, ಸಕಲ ಪಾಪಗಳಿಂದ ದೂರವಾಗಿ ಎತ್ತರದಲ್ಲಿದ್ದಾನೆ. ಉದಿತ, ಅದರಿಂದ ಅವನಿಗೆ ಉತ್ ತಸ್ಯ ಉತ್ ಇತಿ ನಾಮ. ಉತ್ ಅಂದರೆ ಭಗವಂತ, ಉತ್ತರ ಅಂದರೂ ಭಗವಂತ, ಉತ್ತಮ ಅಂದರೂ ಭಗವಂತ. ಉತ್ ಶಬ್ದ ಭಗವಂತನ ಕುರಿತು ಹೇಳುತ್ತೆ. ಅಂತರಾದಿತ್ಯನಲ್ಲಿ ಅಂತರಾದಿತ್ಯ ಮನಸಾಚರಂತಂ ಬ್ರಹ್ಮಾನ್ವವೆಂತ ದಶಹೋತಾರಮರಣೆ. ಆರಣ್ಯಕದಲ್ಲಿ ದಶಹೋತಾರ, 10 ಅವತಾರ ಮಾಡುವ ಭಗವಂತನನ್ನು ಚತುರ್ಮುಖ ಬ್ರಹ್ಮ ನಾಭಿ ಕಮಲದ ಮೇಲೆ ಕೂತು, ಕಾಣಿಸ್ತಾ ಇಲ್ವಲ್ಲ, ನಾನು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅವನು ಎಲ್ಲಿದ್ದಾನೆ ಅಂತ ನೀರಲ್ಲಿ ಸಮುದ್ರದಲ್ಲಿ ಹುಡುಕಿದ. ಸುವರ್ಣಂ ಘರ್ಮಂ ಪರಿವೇದ ವೇದಂ ಇಂದ್ರಸ್ಯ ಆತ್ಮಾನಂ ದಶದಾಚರಂತಂ. ಸುವರ್ಣಂ ಘರ್ಮಂ ಪರಿವೇದ, ಬಂಗಾರದ ಪುತ್ಥಳಿಯಂತಿದ್ದಾನೆ ಭಗವಂತ. ಅದನ್ನೇ ಗಾಯತ್ರಿ ಮಂತ್ರದಲ್ಲಿ ನಾವು ಧ್ಯಾನ ಮಾಡುವಾಗ ಆ ಸೂರ್ಯ ಸಾಮಾನ್ಯವಾದಂಥ ಒಂದು ಮಂಡಲ, ಒಂದು ಬಿಂಬ ಅಂತ ನೋಡುವುದಿಲ್ಲ. ಅವನಲ್ಲಿ ಪದ್ಮಾಸನದಲ್ಲಿ ಕೂತು ಶಂಖಚಕ್ರದ ಪಾಣಿಯಾಗಿ ಸ್ವಾಮಿ ದರ್ಶನ ಕೊಡ್ತಾನೆ. ಪ್ರತಿನಿತ್ಯ ಮಾಧ್ಯಾಹ್ನಿಕ ಮಾಡುವಾಗಲಾದರೂ ಸೂರ್ಯನ ಕಣ್ಣನ್ನು ಮಾಡಿ ಹೀಗೆ ಅವನನ್ನು ಬಲಗಣ್ಣಿಂದ ಮಾತ್ರ ಒಂದು ಕ್ಷಣ ದರ್ಶನ ಮಾಡಬೇಕು ಅಂತ ವಿಧಿಸಿದ್ದಾರೆ. ಬರೀ ಶ್ರೀ ವೈಷ್ಣವರಿಗಲ್ಲ, ತ್ರೈವರ್ಣಿಕರಿಗೆ, ವೈಶ್ಯರಿಗೆ, ಕ್ಷತ್ರಿಯರಿಗೆ, ಸ್ಮಾರ್ತರಿಗೆ, ಶ್ರೀ ವೈಷ್ಣವರಿಗೆ, ಮಾಧ್ಯರಿಗೆ, ಎಲ್ಲರಿಗೆ ಆ ಭಗವಂತನ ನೋಡುವಂಥ ಸೌರ್ಯಮಂಡಲದಲ್ಲಿ ಇದ್ದಾನೆ. ಅಂತರಾಧಿಕರಣದಲ್ಲಿ ಹೇಳ್ತಾರೆ, ನಮಗೆ ಅನುಮಾನ ಅಂತ ನೀವು ಹೇಳೋದಾದರೆ ನೀವು ಬದಿಗಣ್ಣಿಂದ ನೋಡಿ, ಕಣ್ಣು ಸುಟ್ಟು ಹೋಗ್ಬಿಡುತ್ತೆ. ಈ ಕಣ್ಣು ತಡೆಯೋದಿಲ್ಲ. ಸೂರ್ಯನ ಬೆಳಕೆ ನಮ್ಮನ್ನು ಭರ್ಗ ದೇವಸ್ಯ ಧೀಮಹಿ, ಪ್ರಕಾಶಮಾನವಾದ ಶರೀರ ಉಂಟು ಅವನಿಗೆ. ನಾವು ಮನಸ್ಸಿಂದ ಮಾತ್ರ ನೋಡ್ಬೋದು. ನಂದ್ಯಾಲದಲ್ಲಿ ಒಬ್ಬರಿದ್ದರು ವಕೀಲರು, ನಾರಾಯಣ ಭಗವಾನ್ ಅಂತ. 2 ಸಲ ಹೋಗಿದ್ದು ಅಲ್ಲಿಗೆ. ಹೋಗ್ಲಿಕ್ಕೆ ಹೋಗುವಾಗ ಅವ್ರಿಗೆ ಒಂದು ಕಣ್ಣು ಸರಿಯಾಗಿ ಕಾಣಿಸ್ತಲೇ ಇರಲಿಲ್ಲ. ಯಾಕೆಂದರೆ ಮಾಧ್ಯಾಹ್ನಿಕ ಮಾಡಿ ಮಾಡಿ ಕಣ್ಣು ಸುಟ್ಟು ಹೋಯಿತು ಅಂದರು ಅವರು. ಆಂಧ್ರ ಭಾಗವತ ಬಾಯಲ್ಲಿ ಹೇಳೋರು, ಪ್ರವಚನ ಮಾಡೋರು, ವಕೀಲರು, ದೊಡ್ಡ ಮನೆ. ಅವ್ರ ಮನೇಲಿ ಆತಿಥ್ಯ ಸ್ವೀಕಾರ ಮಾಡಿದ್ದೇವೆ. ಅವನಿಗೆ ಆಕಾರ ಇಲ್ಲದೆ ಇದ್ದರೆ ಶ್ರುತಿ ಯಾತಕ್ಕೆ ಹೇಳಬೇಕು ನಮಗೆ? ಇದು ಕಲ್ಪಿತ ಆಕಾರವೇ. ನಿಮಗೆ ಮೋಸ ಮಾಡುವುದಕ್ಕೆ ಶ್ರುತಿ ಇಲ್ಲದೇ ಇದ್ದದ್ದನ್ನು ಹೇಳಿ ಸಾರಿ ಹಾಗಲ್ಲ ಅದ್ಯಾಕೆ ಹೇಳಬೇಕು? ಶ್ರುತಿಯನ್ನು ಹೇಳಿದೆ, ಆ ಪ್ರಣಖಾತ್ ಸ್ವರ್ಣಯೇವ ನ ಇತಿ ನ ಇತಿ ನೇತಿ ನೇತಿ ಅಂತ ಹೇಳಿದ್ರಲ್ಲ, ಇಷ್ಟೇ ಅಲ್ಲ, ಇಷ್ಟೇ ಅಲ್ಲ, ಇನ್ನೂ ಇದೆ, ಇನ್ನೂ ಇದೆ.
ತಸ್ಯ ಮಹಾರಜನಂ ವಾಸ ತದ್ಯಥ ಮಹಾರಜನಂ ವಾಸ. ಪೀತಾಂಬರಧಾರಿಯಾಗಿದ್ದಾನೆ. ಶ್ರುತಿವಾಕ್ಯ ಇದು. ಯಥೇಂದ್ರಗೋಪ, ಇಂದ್ರಗೋಪಮಣಿ ನೀಲಮಣಿ ಮುದ್ದೆ ನೋಡಿದ್ರೆ ಬೆಪ್ಪ ಬೆಪ್ಪ ಕಾಣಿಸುತ್ತೆ, ಒಡೆದರೆ ಏನು ಫಳಫಳ ಅನ್ನತ್ತೆ. ಅಂಥ ಬಣ್ಣವಂತೆ ಕೃಷ್ಣನ ಬಣ್ಣ, ನೀಲಮಣಿಯ ಬಣ್ಣ. ಮಹಾರಜನಂ ವಾಸ ಯಥೇಂದ್ರಗೋಪ. ಅವನ ಕಣ್ಣುಗಳು ಹೇಗಿವೆ ಅಂತ ತದ್ಯಥ ಕೊಳದಲ್ಲಿ ತಾವರೆ ಹೂವು ಸೂರ್ಯಮಂಡಲಕ್ಕೆ ಆಗ್ತಾನೆ ವಿಕಸಿತವಾಗಿರುವ ಆಗ್ತಾ ಇರುವ ಆ ತಾವರೆ ಪುಷ್ಪದ ದಳದಂತೆ ಅತ್ಯಂತ ಸುಂದರವಾದ ನೇತ್ರವುಳ್ಳವನು. ಕಪ್ಯಾಸಂ ಪುಂಡರೀಕಾಕ್ಷಂ. ಇದೆಲ್ಲ ಶ್ರುತಿಯೇ ಹೇಳುತ್ತೆ ಸ್ವಾಮಿ. ನಾನು ನೀವು ಇದು ಯಾದವ ಪ್ರಕಾಶರು ಇದಕ್ಕೆಲ್ಲ ಅಪಾರ್ಥ ಮಾಡಿದಾಗ ರಾಮಾನುಜರು ಹಾಗಲ್ಲ ಅಂತ ಸರಿಯಾದ ಅರ್ಥವನ್ನು ಹೇಳಿದ ಮೇಲೆ ನಾಳೆಯಿಂದ ನೀನು ನನ್ನ ಹತ್ರ ಪಾಠಕ್ಕೆ ಬರಬೇಡ ಅಂತ ಬೈದು ಕಳಿಸಿದ್ರು. ಆಮೇಲೆ ಅವರೇ ಅವರು ಶಿಷ್ಯರಾದರು. ಶ್ರುತಿ ಯಾತ ಸುಳ್ಳು ಹೇಳಬೇಕು? ನಮಗೆ ಗೊತ್ತಿಲ್ಲದೆ ಇದ್ದದನ್ನು ಶ್ರುತಿ ಹೇಳುತ್ತೆ. ಈ ಶ್ರುತಿಯನ್ನು ನೀವು ಇಲ್ಲ ಅದು ಮೋಸ ಮಾಡೋದಕ್ಕೆ ಹೇಳಿದೆ, ದಡ್ರಿಗೋಸ್ಕರ ಹೇಳಿದೆ, ಇದೆಲ್ಲ ಕುತರ್ಕಗಳು. ಹಾಗಲ್ಲ. ಭಗವಂತನಿಗೆ ಶರೀರ ಇದೆಯೇ ಇಲ್ಲವೇ? ಇದೆ. ಆದರೆ ಸಾಂಖ್ಯರ ಪೂರ್ವಪಕ್ಷ ಏನು ಮಾಡ್ತಾರೆ? ಸಶರೀರತ್ವೇ ಜೀವಸ್ಯ ಈಶ್ವರಸ್ಯಾಪಿ ಸಶರೀರತ್ವ ಪ್ರಯುಕ್ತ ಸುಖ ದುಃಖಯೋ ಭೋಕ್ತೃತ್ವಸ್ಯ ಅವರ್ಜನೀಯತ್ವಾತ್. ಶರೀರ ನಮಗಿರೋದರಿಂದ ನಾವು ದುಃಖಗಳನ್ನು ಅನುಭವಿಸ್ತೇವೆ. ಅದಕ್ಕೆ ವಾರ್ಧಕ್ಯ ಮುಪ್ಪು ಬರ್ತದೆ, ರೋಗ ಬರ್ತದೆ, ಮೆದುಳೇ ಕೆಟ್ಟು ಹೋಗ್ತದೆ, ಮರೆತೇ ಹೋಗ್ತದೆ, ಮರು ಉಂಟಾಗ್ತದೆ. ಶರೀರ ಇದ್ದ ಮೇಲೆ ಈ ಶರೀರಕ್ಕೆ ಅವಸ್ಥೆಗಳೆಲ್ಲ ಬರೋ ಹಾಗೆ ಮನುಷ್ಯನಿಗೆ ಭಗವಂತನಿಗೂ ಶರೀರವಿದ್ದರೆ ಅದಕ್ಕೂ ಮುಪ್ಪು ಬರಬೇಕು, ಅದಕ್ಕೂ ರೋಗ ಬರಬೇಕು. ಆದ್ದರಿಂದ ಅವನಿಗೆ ಶರೀರ ಇದೆ ಅಂತ ಒಪ್ಪುವುದು ಸರಿಯಲ್ಲ. ಅವನ ಪೂರ್ವಪಕ್ಷ. ಇದಕ್ಕೇನು ಉತ್ತರ ಕೊಡ್ತೀರಿ? ದೇವರಿಲ್ಲ ಅಂತ ಮೊದಲನೇ ವಾದ. ಇದ್ದರೆ ಅವನು ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ದರಿಂದ ಅವನ ಗುಣವಿಲ್ಲ, ಕಲರ್ಲೆಸ್, ಟೇಸ್ಟ್ಲೆಸ್, ಓಡರ್ಲೆಸ್, ಗ್ಯಾಸ್ ಅಂದಾಗ ಹೇಗೋ ಇದ್ದಾನೆ ದೇವರು. ಅಲ್ಲಿಗೆ ರೆಡ್ಯೂಸ್ ಮಾಡುವುದು. ಈ ಕುತರ್ಕಗಳ ರೀತಿ ಎಷ್ಟೊಂದಿದೆ ಅಂತ ಈ ದೇಶದಲ್ಲಿ. ನಮ್ಮ ವೇದಾಂತಕ್ಕೆ ಪ್ರತಿಪಕ್ಷಗಳಾಗಿ ನಮ್ಮನ್ನು ತುಂಬ ಗೊಂದಲಕ್ಕೆ ಈಡು ಮಾಡಿದವರು ಎರಡು ಪಕ್ಷದವರು. ಒಂದು ಸಾಂಖ್ಯರು, ಒಂದು ಬೌದ್ಧರು. ಬೌದ್ಧ ಮತ ಹೋಯಿತು ಅಂತ ನಾವು ಹೇಳ್ತೇವೆ, ಆದರೆ ಅದರ ಎಫೆಕ್ಟ್ಸ್ ಹೋಗೇ ಇಲ್ಲ, ಹ್ಯಾಂಗ್ ಓವರ್. ಇನ್ನೂ ನಾವು ಜಗನ್ಮಿಥ್ಯಾತ್ವ, ಮಾಯಾತ್ವ, ಅದು ಇದು ಹೇಳ್ತಾ ಹೇಳ್ತಾ ಪುಣ್ಯವಿಲ್ಲ, ಪಾಪವಿಲ್ಲ, ಪರಲೋಕವಿಲ್ಲ ಈ ವಾದ ಮಾಡೋರೆಲ್ಲ ನಿಯೋ ಬುದ್ಧಿಸ್ಟು, ಹಳೆ ಬೌದ್ಧರು ಈ ದಾರಿಯಲ್ಲೇ ಇದ್ದಾರೆ. ಮಾಯಾವ ಅವರಿಗೆ ಮಹಾಯಾನ ಏನೂ ಉಪಕಾರ ಮಾಡಿಲ್ಲ. ಈ ಸಾಂಖ್ಯರದ ಒಂದು ಹಾಳು ಪಕ್ಷ. ಪರಿಣಾಮ ಒಪ್ಪೋದಿಲ್ಲ, ದೇವರನ್ನು ಒಪ್ಪೋದಿಲ್ಲ, ನಿರೀಶ್ವರ ಸಾಂಖ್ಯರು. ಸಂಭೋಗ ಪ್ರಾಪ್ತಿರಿತಿ ಚಯತಿ ನ ವೈಶೇಷ್ಯಾತಿ ಇತಿ ಅತ್ರ ಈಶ್ವರಸ್ಯ ಭೋಗ ಪ್ರಸಂಗ ಪರಿಹಾರ ಉಕ್ತ. ಅಲ್ಲ, ಹಿಂದೆ ಹೇಳಿದ್ವಯ್ಯ ಸೂತ್ರದಲ್ಲಿ ಸಂಭೋಗ ಪ್ರಾಪ್ತಿ ರೀತಿ. ಸಂಭೋಗ ಅಂದರೆ ಇಲ್ಲಿ ದುಃಖಾದಿಗಳ ಅನುಭವವು ಭಗವಂತನಿಗೂ ಉಂಟು ಅಂತ ನೀವು ಹೇಳುವುದಾದರೆ ಸಂಭೋಗ ಪ್ರಾಪ್ತಿ ರೀತಿ ಚೇತಿ ನಾ, ಅದು ಹಾಗಲ್ಲ. ವೈಶೇಷ್ಯಾತಿ, ಒಂದು ವಿಶೇಷವಿದೆ ಭಗವಂತನಲ್ಲಿ. ಇದು ಹತ್ರ ಈಶ್ವರಸ್ಯ ಭೋಗ ಪ್ರಸಂಗ ಪರಿಹಾರ ಉಕ್ತ. ಭೋಗ ಪ್ರಸಂಗದಿಂದ ದೇವರಿಗೇನು ತೊಂದರೆ ಬರೋದಿಲ್ಲ ಅಂತ ಆಗಲೇ ಹೇಳಿದವಲ್ಲ, ಹೇಳಿದ್ದಾಗಿದೆ ಉಕ್ತ. ನೈವಂ, ಅವನು ಹಾಗಲ್ಲ ಅಂತ ನಾವು. ಅದಕ್ಕೆ ತತ್ರ ಹಿ ಉಪಾಸ್ಯತೆಯ ಹೃದಯಾಯತನೆ ಸನ್ನಿಹಿತಸ್ಯ ಶರೀರಾಂತರ್ವರ್ತಿತ್ವ ಮಾತ್ರೇಣ ಭೋಗ ಪ್ರಸಂಗೋ ನೈವೇದ್ಯತೆ ಇತ್ಯುಕ್ತಂ. ನೀವಲ್ಲೇನು ಹೇಳಿದ್ರಿ? ಉಪಾಸಕನ ಹೃದಯದಲ್ಲಿ ಸನ್ನಿಹಿತನಾಗಿ ಇರುವ ಪ್ರಯುಕ್ತ ಶರೀರದ ಅಂತರ್ವರ್ತಿತ್ವ, ಶರೀರವನ್ನು ನಡೆಸುವುದು, ಒಳಗಿದ್ದುಕೊಂಡು ಇದು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾನೆ ಹೊರತು ಶರೀರಗತವಾದ ದೋಷಗಳು, ಜೀವಾತ್ಮಗತವಾದ ಕರ್ಮಾದಿ ದೋಷಗಳು ತಟ್ಟುವುದಿಲ್ಲ ಅಂತ ಅರ್ಥ ಹೇಳಿದ್ರಿ. ಅದೆಲ್ಲ ಪ್ರಶ್ನೆ, ಇಲ್ಲಿರೋದು ಕೇಳಲಿಲ್ಲ. ವೈಕುಂಠ ಲೋಕದಲ್ಲಿ ಜಗತ್ತಿನ ಆಚೆಗೆ ವಿಶ್ವವನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಸ್ವರೂಪ, ರೂಪ, ಆಕಾರ ಇದೆಯೇ ಇಲ್ಲವೇ? ಅದು ಪ್ರಶ್ನೆಯಿಂದ ಇವ್ನಿಗೆ ಏನು ಹೇಳ್ತೀರಿ? ಇವನಿಗೆ ತಲೆ ಬೋಳಿಸ್ಬೇಕು. ಭಾಳ ಕೊಡ್ತಾರೆ ಇವರು. ಈಹತು ಜೀವಬ್ರಹ್ಮಣೋಪಿ ಸಶರೀರತ್ವೇ ತದ್ವದೇವ
ಸುಖ ದುಃಖಯೋ ಭೋಕ್ತೃತ್ವ ಪ್ರಸಂಗೋ ದುರ್ವಾರ. ಹಾಗೆ ಇಲ್ಲೂ ದುರ್ವಾರ ತಪ್ಸೋಕೆ ಬರೋದಿಲ್ಲ. ಯಾಕೆ? ದೃಶ್ಯತೆ ಲೋಕದಲ್ಲಿ ನೋಡ್ತೇವೆ. ಸಶರೀರಾಣಾಂ ಜೀವಾನಾಂ ಶರೀರಗತ ಬಾಲತ್ವ ಸ್ಥವಿರತ್ವಾದಿ ವಿಕಾರ ಸಂಭವೇಪಿ ಶರೀರ ಧಾತು ಸಾಮ್ಯ ವೈಷಮ್ಯ ನಿಮಿತ್ತ ಸುಖ ದುಃಖ ಯೋಗ. ಶರೀರ ಇದ್ರೆ ಏನಾಗುತ್ತೆ ಜೀವನ? ನಮಗೆ ಶರೀರಗತವಾದ ಬಾಲತ್ವ, ಬಾಲ್ಯಾವಸ್ಥೆ ಅಂತ ಒಂದಿರುತ್ತೆ, ಸ್ಥವಿರತ್ವ ವೃದ್ಧಾಪ್ಯ ಅಂತ ಒಂದಿರುತ್ತೆ. ನಾನು ನೋಡಿ ಮುದುಕ ಕೂತಿದ್ದಾನೆ, ಅಲ್ಲ ಮುದುಕ ಕೂತಿದೆ, ನಪುಂಸಕಲಿಂಗ ಇತ್ಯಾದಿ ವಿಕಾರ ಸಂಭವೇಪಿ. ಅದ್ರಲ್ಲಿ ರೋಗ ರುಜಿನ, ಈ ಕಾಲಿಗೆ ಬರುತ್ತೆ ರೋಗ, ಕಣ್ಣಿಗೆ ಬರುತ್ತೆ ರೋಗ, ತಲೆಗೆ ಬರುತ್ತೆ ರೋಗ, ಮೆದುಳಿಗೆ ಬರುತ್ತೆ ರೋಗ. ರೋಗ ಬರದಿರೋ ಜಾಗವೇ ಇಲ್ಲ ಈ ಶರೀರದಲ್ಲಿ. ಶರೀರ ಧಾತು ಸಾಮ್ಯ ವೈಷಮ್ಯ ನಿಮಿತ್ತ ಕಫವಾತ ಪಿತ್ತಗಳ ವ್ಯತ್ಯಾಸದಿಂದ ಸುಖ ದುಃಖ ಯೋಗ. ನಮ್ಮ ಶರೀರಕ್ಕೆ ಬರುವುದು ಇದು ಕರ್ಮಕೃತ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಕರ್ಮಕೃತ ಶರೀರವಾದ್ದರಿಂದ ಸುಖ ದುಃಖಗಳುಂಟು. ಒಪ್ತೀರಾ? ಈಗ ಭಗವಂತನಿಗೆ ಕರ್ಮಕೃತವಾದ ಸುಖ ದುಃಖ ಯೋಗವಾದ ಶರೀರವೇ. ಎಲ್ಲರೂ ಹೇಳಿದ್ದಾರೆ ಒಂದು ಕಡೆಯೇ ತೋರಿಸ್ರಿ. ಒಂದು ಶ್ರುತಿಯಲ್ಲಿಯೂ ಅದನ್ನು ಹೇಳಿಲ್ಲ. ಪರಿಶುದ್ಧನಾಗಿದ್ದಾನೆ ಅಂತ ಹೇಳ್ತಾರೆ. ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವೃತ್ಯ ಬಿಭರ್ತಿ ಅವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಅವನು ಪುರುಷೋತ್ತಮ, ಪುರುಷಾಧಮ ಅಲ್ಲ. ಪುರುಷೋತ್ತಮುಡು ನೀವು, ಪುರುಷಾಧಮನು ನೇನು. ಹನುಮಾಚಾರ್ಯರದು ರೇವತಿ ಯಾವುದು? ರೇವತಿ ಅಲ್ಲ, ರೇವಗುಪ್ತಿ. ಚೆನ್ನಾಗಿ, ವೆರಿ ಗುಡ್. ರೇವಗುಪ್ತಿ ರಾಗದಲ್ಲಿ ಪುರುಷೋತ್ತಮುಡು ನೀವು, ಪುರುಷಾಧಮನು ನೇನು. ನಿನಗೂ ನನಗೂ ಎಲ್ಲಿಗೆಲ್ಲಿಗೆ ಸಂಬಂಧ, ಎಲ್ಲಿಗೆಲ್ಲಿಗೆ ಹೋಲಿಕೆ, ನಿನ್ನ ನೆವೆಯುವುದಕ್ಕಾದರೂ ಮನಸ್ಸಿದೆಯೇ ಅಂತ ಅಣ್ಣಮಾಚಾರ್ಯರು ಕೊಂಡಾಡಿದ್ದಾರೆ. ವೇದಾಂತವನ್ನು ಒಪ್ಪಿದವರು ಯಾರೂ ಭಗವಂತನಿಗೆ ದುಃಖವಿದೆ ಕ್ಲೇಶವಿದೆ ಅಂತ ಹೇಳೋದಿಲ್ಲ. ಅದು ವೈಕುಂಠದಲ್ಲಿ. ಎಲ್ಲ ವೈಕುಂಠದಲ್ಲಿ ಆಸ್ಪತ್ರೆ ಇದೆಯಾ? ವೈಕುಂಠದಲ್ಲಿ ಹುಚ್ಚ ಆಸ್ಪತ್ರೆ ಇದೆಯಾ? ವೈಕುಂಠದಲ್ಲಿ ಪೊಲೀಸ್ ಸ್ಟೇಷನ್ನಾರು ಇದೆಯಾ? ವೈಕುಂಠದಲ್ಲಿ MLAಗಳಿದ್ದಾರೆಯಾ? ಅಯ್ಯೋ, MLA MP ಏನ್ರಿ ಜಾಗ? ಅದೆಲ್ಲ ಇಲ್ಲೇ ಕ್ಲೇಶ. ಕ್ಲೇಶ ಭೂಯಿಷ್ಠವಾದ ಲೋಕ ಅಂದರೆ ನಮ್ಮ ಲೋಕ. ಇದರೊಳಗೆ ಈಸಬೇಕು, ಇದ್ದು ಜಯಿಸಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಕಲ್ಲಾಗಿ ಇರಬೇಕು, ಕಠಿಣ ಭವತೊರೆಯೊಳಗೆ ಬಿಲ್ಲಾಗಿರಬೇಕು. ಭಾಗವತರ ಸಂಸರ್ಗದಲ್ಲಿ ಇದೆಲ್ಲ ಹೇಳಿದ್ದಾರೆ ದಾಸರುಗಳು. ಆದ್ದರಿಂದ ನಮ್ಮ ಶರೀರದಂತೆ ಭಗವಂತನ ಶರೀರ ಅಲ್ಲ. ಶ್ರುತಿಶ್ಚ. ಯಾಕೆ? ಪ್ರಮಾಣ ಹೇಳ್ರಿ. ಶ್ರುತಿ ಪ್ರಮಾಣವೇ ಬೇಕಲ್ವೇ? ತಲೆ ಹೇಳ್ತೀನಿ ಅಂದರು. ನ ಹವಾ ಸಶರೀರಸ್ಯ ಸತಃ ಪ್ರಿಯ ಅಪ್ರಿಯೋ ಅಪಹತಿ ಅಸ್ತಿ ಅಶರೀರಂ ವಾ ವಸಂತಂ ನ ಪ್ರಿಯ ಪ್ರಿಯ ಸ್ಪೃಶತಃ. ಅವನು ಪೂರ್ವ ಪಕ್ಷದವನು ಹೇಳ್ತಾನೆ, ಶರೀರ ಇದ್ದ ಮೇಲೆ ನಮಗೆ ಬೇಕಾದ್ದು ಬೇಡವಾದ್ದು ಪ್ರಿಯ ಮತ್ತು ಅಪ್ರಿಯ ಅನ್ನೋದಿದ್ದೇ ಇರುತ್ತೆ. ಶರೀರ ಹೋದ ಮೇಲೆ ಪ್ರಿಯ ಅಪ್ರಿಯ ಎರಡೂ ಇರುವುದಿಲ್ಲ. ಆದ್ದರಿಂದ ಜೀವಾತ್ಮನಿಗೆ ಆಗುವ ಮೋಕ್ಷಾವಸ್ಥೆಯಲ್ಲಿ ಶರೀರ ಹೋದ ಮೇಲೆ, ಶರೀರ ಹೋಗುವುದೇ ಮೋಕ್ಷ. ಸಾಂಖ್ಯಪಕ್ಷ ಶರೀರ ಹೋಗುವುದೇ ಮೋಕ್ಷ. ಹಾಗೂ ನೀವು ದೇವರು ಅಂತ ಏನಂತೀರಿ, ಅವನಿಗೂ ಶರೀರ ಇದ್ದರೆ ಕ್ಲೇಶ ಬರುತ್ತೆ. ಅದನ್ನು ಶರೀರ ಇರಬಾರದು. ದೊಡ್ಡ ಪೂರ್ವಪಕ್ಷ. ಅತ್ರೋತ್ತರಂ. ಮುಂದಿನ ಪ್ಯಾರಾದಲ್ಲಿ ಇದಕ್ಕೆ ಉತ್ತರ ಹೇಳ್ತೇವೆ. ಸ್ಯಾತಿ ಲೋಕವತಿ. ಲೋಕದಲ್ಲೂ ಹೇಗಿದೆ ನೋಡ್ರಿ. ಸ್ಯಾದೇ ವಿಭಾಗೋ ಜೀವೇಶ್ವರ ಸ್ವಭಾವಯೋ. ಬೆಪ್ಪರಾಷ್ಟ್ರವೇ ಸಾಂಖ್ಯ, ಜೀವಾತ್ಮ ಮತ್ತು ಪರಮಾತ್ಮನ ಸ್ವಭಾವ ವ್ಯತ್ಯಾಸವನ್ನು ನೋಡಲಿಲ್ಲವಲ್ಲಯ್ಯ ನೀನು. ನಮ್ಮಾಗ ಅವನು ಒಂದು ಜೀವಾತ್ಮನ ಪುಣ್ಯಕರ್ಮ ವರ್ಷದಿಂದ ದೇವರಾಗಿದ್ದಾನೆಯಾ? ಎಲೆಕ್ಷನಲ್ಲಿ ಯಾರು ಚೂಸ್ ಮಾಡಿ ಪ್ರೆಸಿಡೆಂಟ್ ಮೇಲೆ ಏರಿಸಿದಾಗೆ 5 ವರ್ಷ ಇರಲಿ ದೇವರು ಅಂತ ಯಾರು ಓಟ್ ಹಾಕಿ ಅವನ ಮೇಲೆ ಏರಿಸಿದ್ದಾರೆಯೇ? ಏನು ಇಂದ್ರ ಪದವಿಯೇ ಇದು? ಏನು ಬ್ರಹ್ಮ ಪದವಿಯೇ? ಆ ಬ್ರಹ್ಮಭುವನಾಲ್ಲೋಕ ಪುನರಾವರ್ತಿನೋ ಅರ್ಜುನ ಮಾಮಪೇತ್ಯತ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಈ 14 ಲೋಕಗಳಲ್ಲಿರೋ ಎಲ್ಲಿ ನೀವು ಹುಟ್ಟಿದರೂ ಸಾಯಬೇಕು, ಮತ್ತೆ ಮತ್ತೆ ಬರ್ತೀರಿ.
ನನ್ನನ್ನು ಹೊಂದಿದ್ರೆ ಮಾತ್ರ ಪುನರ್ಜನ್ಮ ಇಲ್ಲ ಅಂತ ಹೇಳಿದ್ನಲ್ಲ, ಅವನೂ ಒಂದೇ ನೀವು ಒಂದೇನಾ? ಯೋಚನೆ ಮಾಡಿ. ನಹಿ ಜೀವಸ್ಯ ಶರೀರ ಧಾತು ಸೌಮ್ಯ ವೈಷಮ್ಯ ನಿಮಿತ್ತಂ ಸುಖ ದುಃಖಯೋ ಭೋಕ್ತೃತ್ವಂ ಸಶರೀರತ್ವ ಕೃತಂ. ಇದು ಪಾಯಿಂಟು. ವಾಟ್ ಗ್ರೇಟ್ ಕಾಂಟ್ರಿಬ್ಯೂಷನ್. ಜೀವಾತ್ಮನಿಗೆ ಸುಖ ದುಃಖಾದಿ ಅನುಭವಗಳು ಬರುವುದು ಶರೀರ ಇದ್ದ ಮಾತ್ರದಿಂದಲೇ ಅನ್ನೋದನ್ನು ಒಪ್ತೀರಾ? ಶರೀರ ಇದ್ದರೆ ಸುಖ ದುಃಖಗಳು ಇರಲೇಬೇಕು ಅನ್ನೋದಾದರೆ ಶರೀರ ಇದ್ದು ಆನಂದ ಪಡ್ತೀರಲ್ಲ, ಇದಕ್ಕೇನು ಹೇಳ್ತೀರಿ? ಇದೆಲ್ಲಿಂದ ಬಂತು? ಶರೀರ ಇದ್ದು ಸುಖ ಪಡ್ತೀರಿ, ಆರತಿ ನೋಡ್ತೀರಿ, ಪ್ರವಚನ ಕೇಳ್ತೀರಿ, ಯಾತ್ರೆ ಹೋಗ್ತೀರಿ, ಶರೀರ ಇರುವುದರಿಂದ ಸಂತೋಷವನ್ನು ಪಡ್ತೀರಿ. ಇದಿದ್ದರಿಂದ ದುಃಖವೇ ಬರಬೇಕು ಅಂತ ಎಲ್ಲಿ ಇಲ್ಲ. ಹಾಗಿದ್ರೆ ಶರೀರ ಇದ್ದಿರ್ತಾರೆ ಪ್ರಿಯನೂ ಅಪ್ರಿಯನೂ ಉಂಟಾಗುತ್ತಲ್ಲ ಅಂದರೆ ಅದಲ್ಲ. ಅಪಿತು ಪುಣ್ಯ ಪಾಪರೂಪ ಕರ್ಮ ಕೃತಂ ಅಂತ. ಶರೀರ ಬರುವುದಕ್ಕೂ ಕಾರಣವಾದದ್ದು ಯಾವುದು? ನೀವು ಪುಣ್ಯ ಪಾಪ ಕರ್ಮಗಳನ್ನು ಮಾಡ್ತೀರಿ. ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ಪಡೆದ ಶರೀರದಲ್ಲಿ ಅಪ್ರಿಯವಾದದ್ದು ಬರ್ಬೋದು. ಭಗವಂತನ ದಿವ್ಯ ಮಂಗಳ ವಿಗ್ರಹ ಪುಣ್ಯವಶದಿಂದ ಬಂದದ್ದಲ್ಲ, ಅವನು ತಪಸ್ಸು ಮಾಡಿ ಪಡೆದದ್ದಲ್ಲ. ಮತ್ತು ಶರೀರ ಶಬ್ದವನ್ನೇ ನೋಡಿದರೆ ಶೀರ್ಯತೆ, ಉದುರಿ ಬೀಳುವುದು ಅನ್ನೋ ಅರ್ಥ. ವ್ಯಾಕರಣ ಹೇಳ. ಮನುಷ್ಯನಿಗೆ ಎಷ್ಟು ವರ್ಷದ ತನಕ ಶರೀರ ಬೆಳೆಯಬಹುದು? ಹುಟ್ಟಿದ ಮಗು 6 ತಿಂಗಳಾಯಿತು, 8 ತಿಂಗಳಾಯಿತು, 1 ವರ್ಷ ಆಯಿತು, ನಡೆಯೋಕ್ಕೆ ಶುರು ಮಾಡುತ್ತೆ. ಇಷ್ಟಿದ್ದದ ಮಗು ಇಷ್ಟಾಗುತ್ತೆ. ಏನು ಬೆಳೆದಿದೆಯೋ ಅಂತಾರೆ. ಎಷ್ಟು ಬೆಳಿತಾನೆ ಅವನು? ತೆಂಗಿನ ಮರದ ಅಷ್ಟೊತ್ತು ಬೆಳಿತಾನೆ? 30 ಬೇಡ, ಮ್ಯಾಕ್ಸಿಮಮ್ 40 ವರ್ಷದ ತನಕ ಶರೀರ ಉಬ್ಬುತ್ತೆ, ಕೊಬ್ಬುತ್ತೆ, ಮಾಂಸ ಖಂಡ ಎಲ್ಲ ಬೆಳೆಯುತ್ತೆ. ಆಮೇಲೆ ಒಂದೊಂದಾಗಿ ಅಂಗಗಳು ಶಿಥಿಲವಾಗ್ತಾ ಉದುರಿ ಹೂವು ತಾವರೆ ಪುಷ್ಪ ಅರಳಿದ ಮೇಲೆ ಹಾಗೆ ಪೆಟಲ್ಸ್ ಅದರ ದಳಗಳು ಒಂದೊಂದಾಗಿ ಉದುರ್ತವೆಯೋ ಹಾಗೆ ನಮಗೆ ಕಣ್ಣು ಮಂಜಾಗ್ತದೆ, ಕಿವಿ ಕೇಳೋದು ಕಮ್ಮಿ ಆಗ್ತದೆ, ಕಾಲಿನ ನಡೆಗೆ ಕಮ್ಮಿ ಆಗುತ್ತೆ, ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ. ಈ ಶಿಥಿಲಾವಸ್ಥೆಗೆ ಶರೀರ ಅಂತ ಹೇಳ್ತಾರೆ. ಶೀರ್ಯತೆ, ಉದುರಿ ಹೋಗ್ತದೆ. ಭಗವಂತನಿಗೆ ಉದುರೋ ಶರೀರವಲ್ಲ. ಅಲ್ಲಿ ಶರೀರ ಶಬ್ದಕ್ಕೆ ಪೂರ್ವಮ್ಯಾಮ್ನ ಅರ್ಥವನ್ನು ಅಟ್ಟಿಕೊಡ್ಕೋಬೇಕು. ಆದ್ದರಿಂದ ವೈಕುಂಠದಲ್ಲಿ ಕೂಡ ಮುಕ್ತಾತ್ಮನಿಗೆ ಶರೀರ ಇದೆಯೇ ಇಲ್ಲವೇ ಅಂತ ಕೇಳಿದ್ರೆ ಶರೀರ ಇಲ್ಲ ಅಂತ ಭಗವಾನ್ ವೇದವ್ಯಾಸರ ಶಿಷ್ಯರು ಬಾದರಿ ಎಂಬುವವರು ಅಲ್ಲಿ ಶರೀರ ಇಲ್ಲ ಅಂದುಬಿಟ್ರು. ಬಾದರಾಯಣರು ಹೇಳ್ತಾರೆ ಅದು ಆಪ್ಷನಲ್, ಬೇಕಾದಾಗ ಬೇಕಾದ ಶರೀರವನ್ನು ಧರಿಸಬಹುದು. ಏಕದಾ ಭವತಿ ತ್ರಿಧಾ ಭವತಿ. ಏಕಕಾಲಕ್ಕೆ 100 ರೂಪಗಳನ್ನು ಜೀವಾತ್ಮ 100 ಶರೀರ ಧರಿಸ್ಬೋದು. ಯದಿ ಪಿತೃಲೋಕಗಾಮೋ ಭವತಿ. ಪಿತೃಲೋಕಕ್ಕೆ ಹೋಗಿ ನೋಡಬೇಕು, ಅವರ ತಂದೆ ತಾಯಿ ಅಜ್ಜ ಎಲ್ಲಿದ್ದರೂ ಹೋಗ್ಬೋದು. ಸತತ ಪರ್ಯೇತಿ ಜಕ್ಷತ್ ಪೀಡನ್ ರಮಮಾಣ ಇತಿ ಕರ್ಮಬಂಧ ವಿನಿರ್ಮುಕ್ತಸ್ಯ ಆವಿರ್ಭೂತ ಸ್ವರೂಪಸ್ಯ. ಕರ್ಮಗಳನ್ನು ಕಳೆದುಕೊಂಡು ಸ್ವಸ್ವರೂಪ ಬಂದ ಮೇಲೆ ಸಶರೀರಸ್ಯೈವ ಅಪುರುಷಾರ್ಥ ಗಂಧಾಭಾವ. ಸಶರೀರವಾದ ಜೀವಾತ್ಮನೆ ಮುಕ್ತಾವಸ್ಥೆಯಲ್ಲೂ ಶರೀರ ಇದ್ದು ದುಃಖಾದಿಗಳನ್ನು ಅನುಭವಿಸಿಲ್ಲ ಅಂತ ಹೇಳಿದ ಮೇಲೆ ಜೀವಾತ್ಮನಿಗೆ ಮುಕ್ತಾವಸ್ಥೆಯಲ್ಲಿ ಶರೀರ ಇದೆ, ದುಃಖ ಇಲ್ಲ ಅಂದಮೇಲೆ ಭಗವಂತನಿಗೆ ದುಃಖ ಬಂತು. ಲೋಕವತ್ ಸೂತ್ರ ಪೂರ್ತಿ ಆಗಬೇಕಲ್ಲ. ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾತಿ ಲೋಕವತ್. ಲೋಕದಲ್ಲಿಯೂ ಹಾಗೆ ಅಂದರು. ಏನು ಲೋಕದಲ್ಲಿ ಹಾಗೆ ಅಂದರೆ ಇಲ್ಲಿ ರಾಮಾನುಜರಿಗೆ ಮತ್ತು ಶಂಕರಾಚಾರ್ಯರಿಗೆ ಇಬ್ಬರಿಗಿಂತಲೂ ಹಳಬರಾದಂತಹ ಇನ್ನೊಬ್ಬರು ಆಚಾರ್ಯರಿದ್ದರು, ದ್ರಮಿಡಾಚಾರ್ಯರು. ಕೇಳಿದ್ದೀರಾ? ದ್ರಮಿಡಾಚಾರ್ಯರು ಅಂತ ಅವ್ರ ಹೆಸರು. ಯಾವ ಊರಿನವರು? ನಮಗೆ ತಿಳಿದ ಹಾಗೆ ಅವರು ನೈಧ್ರುವ ಕಾಶ್ಯಪ ಗೋತ್ರದವರು ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಇವರು ಹೆಚ್ಚಾಗಿರುವುದು ಸರಗೂರು, ನಮ್ಮ ಕರ್ನಾಟಕದ ಸರಗೂರು ಅಂತ ಹೇಳ್ತಾರೆ ನೋಡಿ. ಆ ಸರಗೂರು ಪ್ರಾಂತದ ನೈಧ್ರುವ ಕಾಶ್ಯಪ ಗೋತ್ರದ ದ್ರಮಿಡಾಚಾರ್ಯರು. ಅವರ ವಾಕ್ಯಗಳನ್ನು ಶಂಕರಾಚಾರ್ಯರು ಇರ್ತಾರೆ. ಅವರು ಹೇಳೋದು ಕಥೆಯನ್ನೇ ರಾಮಾನುಜಾಚಾರ್ಯರು ಹೇಳ್ತಾರೆ. ಅರ್ಥಭೇದ ಉಂಟಾಗುತ್ತೆ. ಆ ದ್ರಮಿಡಾಚಾರ್ಯರು ಒಂದು ವಾಕ್ಯ ಹೇಳಿಕೊಡ್ತಾರೆ. ಹಾಗೆ
ಯಥಾ ದ್ರವಿಡ ಯಥಾ ಲೋಕೆ ರಾಜ ಪ್ರಚುರ ದಂದಶೂಕೆ ಘೋರೆ ಅನರ್ಥ ಸಂಕಟೆ ಪ್ರದೇಶೆ ವರ್ತಮಾನ. ದಂದಶೂಕ ಅಂದರೆ ಹಾವು. ಬೇಟೆಗೆ ಹೋಗಿರ್ತಾನೆ ಒಬ್ಬ ದೊರೆ. ರಾತ್ರಿ ಆಗೋಯ್ತು. ಬೇಟೆ ನಾಯಿಗಳೆಲ್ಲ ಬೊಗಳ್ತಾ ಇವೆ. ಮಂತ್ರಿಗಳೆಲ್ಲ ಹೇಳಿದ್ರು, ಸೇನೆಯವರೆಲ್ಲ ಹೇಳಿದ್ರು, ಬೇಟೆಗಾರರೆಲ್ಲ ಹೇಳಿದ್ರು, ಬುದ್ಧಿ ಈಗ ಊರಿಗೆ ಹೋಗೋದು ತುಂಬ ಕಷ್ಟ, ಕಾಡ್ಲಾಕಾಕರು ಕೊಳ್ಳೆಗಾರರ ಕಷ್ಟ, ಇವತ್ತು ಇಲ್ಲೇ ಕ್ಯಾಂಪ್ ಮಾಡಬೇಕು ಅಂದರು ಕಾಡಲ್ಲಿ. ಸರಿ, ಟೆಂಟ್ ಬಡಿದ್ರು ಅವನಿಗೆ, ರಾಜನಿಗೆ ಅಂತ ಟೆಂಟ್ ಬಡಿದ್ರು. ಟೆಂಟ್ ಬಡಿದ ಮೇಲೆ ಬರೀ ಹಾವುಗಳು, ಚೇಳು, ಸೊಳ್ಳೆ ಇಂಥ ಕಾಟ ಇರುವಂಥ ಜಾಗದಲ್ಲಿ, ಅತ್ಯಂತ ಸಂಕಟಮಯವಾದ ಪ್ರದೇಶದಲ್ಲಿಯೇ ದೊರೆ ಇದ್ದರೂ ಅವನಿಗೆ ಅದು ಅರಮನೆಯಂತೆ ಆಗುವಂತಹ ವೈಭವ ಹೇಗೆ ಉಂಟೋ, ಅರಮನೆ ಪರಿಚಾರಕರು ಚಾಮರವನ್ನು ಬೀಸ್ತಾ ಅವನಿಗೆ ಹಾವು ಹಲ್ಲಿ ಬರದೇ ಇರುವಂತೆ ಕತ್ತಿ ಗುರಾಣಿ ಇಟ್ಟು ಹಿಡ್ಕೊಂಡು ನೋಡ್ತಾ ಇರ್ತಾರೋ, ದೊರೆಯಾದವನು ಕಾಡಲ್ಲಿದ್ದರೂ ಸಂಕಟ ಪ್ರದೇಶದಲ್ಲಿದ್ದರೂ ಅರಮನೆಯೇ ಹೇಗಾಗ್ತದೆಯೋ ಆ ರೀತಿ ಸಕಲ ಲೋಕಕ್ಕೆ ದೊರೆಯಾದ ಭಗವಂತ ಅತ್ಯಂತ ಸಂಕಟಮಯವಾದ ಕಾಡಿನಲ್ಲಿ ಒಳಗಡೆ ಅಂತರ್ಯಾಮಿಯಾಗಿದ್ದರೂ ಅವನಿಗೇನು ಬಾಧೆ ಆಗುವುದಿಲ್ಲ. ಇದು ದ್ರವಿಡಾಚಾರ್ಯ ವಾಕ್ಯ ಅಂದರೆ ನಿಮಗೆ ಅರ್ಥ ಆಯಿತು. ಶ್ರೀ ಭಾಷ್ಯ ಓದಿ ಹೇಳಿದ್ದೆ ನೋಡಿ. ಇದು ಯಾಕೆ ಅವನಿಗೆ ಯಾಕೆ ಆಗೋದಿಲ್ಲ ಸಂಕಟ ಅಂದರೆ, ವ್ಯಜನಾದಿ ಅವಧೂತ ದೇಹ. ಸೊಳ್ಳೆ ಬಂದರೆ ಓಡಿಸೋದಕ್ಕೆ ಚಾಮರ ಬೀಸೋರು ಇರ್ತಾರೆ. ಅವಿಪ್ರೇತಾಂಶ ಲೋಕಾನ್ ಪರಿಪಾಲಯತಿ. ತನಗಿಷ್ಟ ಬಂದ ಲೋಕಗಳನ್ನು ಆಡ್ತಾನೆ. ಅವನಿಗೆ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಫಾರ್ ಹಿಮ್ ವೆದರ್ ಇಟ್ಸ್ ಎ ಫಾರೆಸ್ಟ್ ಆರ್ ಎ ಪ್ಯಾಲೇಸ್. ಸ್ವಲ್ಪ ಕಾಲದ ಹಿಂದೆ ಒಬ್ಬರು ಮುಖ್ಯಮಂತ್ರಿಗಳು ಮನೆ ಮನೆಗೆ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು. ಮನೆ ಮನೆಗೆ ಅಂದರೆ ಅವ್ರ ಮನೆ ಎಷ್ಟು ಕೊಳಕಾಗಿತ್ತಲ್ಲ ಹಾಗೆ ಮಲ್ಕೊಳ್ತಿದ್ರ, ಹೇಗೆ ಮಾಡ್ತಿದ್ರು. ಇವತ್ತು ನಿಮ್ಮ ಮನೇಲಿ ಕ್ಯಾಂಪ್ ಅಂತಂದರೆ ಆ ಮನೆಯನ್ನು ಅಣಿಗೊಳಿಸಿ ಅವನಿಗೆ WC ಮೊದಲುಕೊಂಡು, ಲ್ಯಾಬರೇಟ್ರಿ ಟಾಯ್ಲೆಟ್ ಮೊದಲುಕೊಂಡು, ಇಲ್ಲದೆ ಎದುರು ಅಚ್ಚುಕಟ್ಟಾಗಿ ಮಾಡಿ, ಆ ರೂಮನ್ನು ಶೃಂಗಾರ ಮಾಡಿ, ಬಾಗಿಲು ಕಾಯೋರ್ನಿಟ್ಟು, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ರಕ್ಷಣೆಯನ್ನು ಕೊಟ್ಟು, ಫ್ಯಾನ್ ಗೀನ್ 28 TV ಗೀವಿ ಎಲ್ಲ ಹಾಕಿ ಅವನು ತನ್ನ ಅರಮನೆಯಲ್ಲಿ ಬೆಂಗಳೂರಲ್ಲಿದ್ದರೆ ಹಾಗೋ ಆ ರೀತಿ ಮಾಡುವುದನ್ನು ಲೋಕವತಿ ಲೋಕದಲ್ಲಿಯೂ ಕಾಣ್ತೀರಿ. ಮೈಸೂರು ಮಹಾರಾಜರು ಲಲಿತ ಮಹಲಲ್ಲಿದ್ದರೂ ಸುಖವಾಗಿರ್ತಿದ್ರು, ಬೆಂಗಳೂರು ಅರಮನೆಯಲ್ಲಿದ್ದು ಸುಖವಾಗಿರ್ತಿದ್ರು. ಮೇಲ್ಕೋಟೆಯಲ್ಲಿಯೂ ಒಂದು ಅರಮನೆ ಇತ್ತು ಮಹಾರಾಜರದ್ದು, ನೋಡಿದ್ದೀರಾ? ವಸಂತ ಮಹಲ್, ನೆಗ್ಲೆಕ್ಟೆಡ್. ಮುಖ್ಯವಾದ ದೇವಸ್ಥಾನಕ್ಕೆ ಹೋಗುವಾಗ ಬಲಗಡೆಯಲ್ಲಿ ಆ GR ಸನ್ನಿಧಿಗೆ ಹೋಗೋ ದಾರಿಯಲ್ಲಿ ಒಂದು ಹಳೇ ನೆಗ್ಲೆಕ್ಟೆಡ್ ಬಿಲ್ಡಿಂಗ್ ಇದೆ ನೋಡಿ, ಅದು ಮಹಾರಾಜರು ತಂಗ್ತಾ ಇದ್ದ ಜಾಗ. ಅದು ಚಿಕ್ಕದೇವರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು, ರಾಜ ಒಡೆಯರು, ಪ್ರತಿ ದ್ವಾದಶಿ ರಾಜ ಒಡೆಯರು ಮೇಲ್ಕೋಟೆಗೆ ಬರೋರು. ಕುದುರೆ ಮೇಲೆ ಒಬ್ಬರೇ ಬಂದ್ಬಿಡೋರು. ರಾಜ ಒಡೆಯರಿಗೆ ಪರಾಕು ಗಿರಾಕು ಏನೂ ಇರಲಿಲ್ಲ. ಬಂದು ಅಷ್ಟು ಶ್ರೀ ವೈಷ್ಣವರು ತುಂಬಿದ್ದ ಅಗ್ರಹಾರ ಆಗಿನ ಕಾಲದಲ್ಲಿ. ಪಂಡಿತರು ಯಾರ ಮನೆ ಬಾಗಿಲಲ್ಲಾದರೂ ಮುಸ್ಕು ಹಾಕೊಂಡು ಕೂತ್ಕೊಂಡು, ಬುದ್ಧಿ ಪ್ರಸಾದ ಆಯ್ತಾ, ದ್ವಾದಶಿ ಪಾರಣೆ ಆಯ್ತಾ, ಯಾಕಪ್ಪ ಯಾರು ಅಂದರೆ ಒಂದಿಷ್ಟು ಪ್ರಸಾದ ಕೊಡಿ ಅಂತ ಕೇಳಿ ಬ್ರಾಹ್ಮಣೋಚ್ಚಿಷ್ಟವನ್ನು ಸೇವೆ ಮಾಡಿ ತಗೊಂಡು ಹೋಗ್ಬಿಡ್ತಿದ್ರು. ಮೇಲ್ಕೋಟೆಯಲ್ಲಿ ನೀವು ನೋಡೇ ಇಲ್ಲ ಅಂತೀರಿ. ಚಲುವನಾರಾಯಣ ಸ್ವಾಮಿ ಮೂಲ ಊರು ಈ ಕಡೆ ಇದ್ದರೆ, ಈ ಕಡೆ ಚಲುವರಾಯ ಸ್ವಾಮಿ. ಆ ಎರಡೂ ಸನ್ನಿಧಿ ಸೇರೋ ಜಾಗದಲ್ಲಿ ಈ ಕಡೆಯಲ್ಲಿ ಒಂದು ಕಂಬದಲ್ಲಿ ರಾಜ ಒಡೆಯರ ವಿಗ್ರಹವನ್ನು ಕೆತ್ತಿದ್ದಾರೆ. ಅಲ್ಲಿ ಆರತಿ ಮಾಡಿದ ಮೇಲೆ ಮೂಲ ದೇವರಿಗೆ ಚಲುವರಾಯನಿಗೂ ಮಾಡಿ ರಾಜ ಒಡೆಯರಿಗೂ ಆರತಿ ಮಾಡ್ತಾರೆ. ಪ್ರಸಾದ ಇಲ್ಲಿ ನೈವೇದ್ಯ ಮಾಡಿ, ಅಲ್ಲಿ ನೈವೇದ್ಯ ಮಾಡಿ, ರಾಜ ಒಡೆಯರಿಗೂ ನೈವೇದ್ಯವನ್ನು ಮಾಡ್ತಾರೆ. ಪ್ರತಿ ದ್ವಾದಶಿ ಬರ್ತಾಯಿದ್ರು. ಎಷ್ಟೋ ವರ್ಷ ನಡೆಯಿತು, ಒಂದು ದ್ವಾದಶಿ ಬರಲೇ ಇಲ್ಲ. ಆ ಊರವರೆಲ್ಲ ಯೋಚನೆ ಮಾಡ್ತಿದ್ದಾರೆ, ಇವತ್ತು ಯಾರು ಮನೇಲಿ ಬರ್ತಾರೋ ಪಾಪ ಪ್ರಸಾದ ತಗೊಳ್ಳೋಕ್ಕೆ ಅಂತ. ವೇಳೆ ಆಗಿ ಹೋಯಿತು. ಬಾಗಿಲು ತೆಗೆದಿದೆ. ಎಲ್ಲಿಂದಲೋ ಒಂದು ನಾಯಿ ಬಂದು ಅಂತ ಇವರು ಓಡಿಸ್ತಾ ಇದ್ದ ದೇವಸ್ಥಾನದ ಒಳಗಡೆ ಬಂದು ಮೂಲಮೂರ್ತಿ ತಿರುನಾರಾಯಣನಲ್ಲಿ ಅದೃಶ್ಯವಾಗಿ ಐಕ್ಯವಾಯಿತು. ರಾಜ ಒಡೆಯರು ಹೋಗಿಬಿಟ್ರು ಅನ್ನೋ ಸಮಾಚಾರ ಉಂಟಾಯಿತು. ದೊರೆಗಳೆಲ್ಲಿದ್ದರೂ ಅದು ಅರಮನೆ.
ಹಾಗೆ ನೋಡಿ, ಶಿಮ್ಲಾದಲ್ಲಿ ಅರಮನೆ ಇರ್ಬೋದು, ಭಗವಂತ ವೈಕುಂಠದಲ್ಲೂ ಇದ್ದಾನೆ, ಸೂರ್ಯಮಂಡಲದಲ್ಲೂ ಇದ್ದಾನೆ. ತನಿ ಕಡರೆ ತನಿ ಚುಡರೆ ತನಿ ಉಲಹೆ ಎಂದೆಂದು உனக்கு இடமாயிருக்க என்னை உனக்கு குறித்தாக்கினீங்க. ನಿನ್ನದೇ ಸಮುದ್ರ, ಕ್ಷೀರ ಸಮುದ್ರ ಇದೆ, ತನಿ ಕಡಲ್, ತನಿ ಚುಡರ್ ಸೊಡರು, ಸೂರ್ಯನಲ್ಲಿ ಅಂತರ್ಯಾಮಿಯಾಗಿ ಅಕ್ಕಪಕ್ಕದಲ್ಲಿ ಅವನಿಗೆ ಯಾರು ಚಾಲೆಂಜ್ ಮಾಡೋರಿಲ್ಲ. ತನಿ ಕಡಲೆ ತನಿ ಚುಡರೆ ತನಿ ಉಲಹೆ ವೈಕುಂಠ ಇರುವಾಗ ಅದನ್ನು ಬಿಟ್ಟು ನನ್ನ ಹೃದಯವನ್ನು ನೀನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿಯೇ. ಇವರು ಕೇಳೋದೇನು ಮತ್ತು ಇದ್ದೇ ಇದ್ದಾನಲ್ಲಿ. வைத்ததன்று என்னுள் புகுந்தான் பாரமாய பழவினை வேறறுத்து என்னை தன் வாரமாக்கி வைத்தான். வைத்ததன்றி என்னுள் புகுந்தான். ತದನು ಪ್ರವೇಶ ಸತ್ಯಚ್ಚ ಭವತ್ತು. ಪ್ರವೇಶ ಮಾಡಿದ ಅಂತೀವಿ, ಡೈರೆಕ್ಟ್ ಆಗಿದೆ ಇದು. ಅನುಪ್ರವೇಶ. ಜೀವಾತ್ಮನಿಗೆ ಭಯವಾಗುತ್ತೆ ಅಂತ ಪ್ರತಿ ಮನುಷ್ಯನ, ಪ್ರತಿ ಜೀವಿಯ, ಸೊಳ್ಳೆಯ, ಚಿಲ್ಟೆಯ, ಹಾವಿನ ಹೃದಯದಲ್ಲಿಯೂ ಅಂತರ್ಯಾಮಿತ್ವ ಹೇಳದೇ ಇದ್ದರೆ ಬಹಳ ದೊಡ್ಡ ಆಪತ್ತು ಬರುತ್ತೆ. ವೇದಾಂತ ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಸಾಕ್ಷಾತ್ತಾಗಿದ್ದಾನೆ. ತಥೋಸೋ ಲೋಕೇಶ್ವರ ಬೃಹತ್ ಸಾಮರ್ಥ್ಯ ಸಮವರ ದೋಷೈ ನ ಸ್ಪೃಶ್ಯತೆ ರಕ್ಷತೆ ಚ ಲೋಕಾನ್ ಬ್ರಹ್ಮಲೋಕಾದೀನ್ ಭೋಗಾಂಶ ಆ ವಿಶ್ವಜನ ಉಪಭೋಗಾನ್ ಧಾರಯತಿ ಇತಿ. ಇದೆಲ್ಲ ದ್ರವಿಡಾಚಾರ್ಯರ ವಾಕ್ಯಗಳು. ಈಗ ನಾನು ಸ್ವಲ್ಪ ಮಟ್ಟಿಗೆ ಓದಿರ್ಬೋದು ಅಂತ ನಿಮಗೆ ನಂಬಿಕೆ ಉಂಟಾಯ್ತಾ? ಪ್ರಮಾಣ ಇಲ್ಲದೆ ನಾನೇನು ಹೇಳೋದಿಲ್ಲ ಈ ಶ್ರೀಭಾಷ್ಯ. ಆದ್ದರಿಂದ ಈ ಸಾಂಖ್ಯರಿಗೆ ಬಾಯಿ ಬಡಿತೇವೆ. ಒಳಗಿದ್ದಾನೆ ಭಗವಂತ, ಒಳಗಿದ್ದಾನೆ. ಲೋಕತ್ತಿಲಂ ಶರೀರಂ ಶರೀರೀನುடைய ಸ್ವರೂಪಾಶ್ರಿತಮಮಾಯಿ ಸಂಕಲ್ಪಾಶ್ರಿತಮಮಾಯಿ ಇರಕ್ಕಂ ಕಾಣ ನಿನ್ರೋಂ. ನಮ್ಮ ಶರೀರವು ಸ್ವರೂಪಾಯಿತು ಹೌದು, ಸಂಕಲ್ಪಾಯಿತು ಹೌದು. ಸಂಕಲ್ಪಾಯಿತು ಹಾಗೆ ಪ್ರವಚನ ಆಯ್ತು ನಡಿ ಅಂತಂದರೆ ಅದಕ್ಕೆ ಬೇರೆ ದಾರಿಯ ಶರೀರಕ್ಕೆ ಆತ್ಮ ಹಿಡ್ದಾಗ ಕೇಳಬೇಕು. ಅವ್ರು ದೊಡ್ಡವ್ರು ನಮಸ್ಕಾರ ಮಾಡೋದ್ರೆ ಹೇಳ್ದಾಗ ಕೇಳಬೇಕು. ಇವತ್ತು ಊಟ ಇಲ್ಲ, ಆಯಿತು. ಆತ್ಮ ಹೇಳಿದಾಗ ಶರೀರ ಕೇಳಬೇಕು, ಅದು ಸಂಕಲ್ಪ ಆಯ್ತಾ. ಆದರೆ ಆತ್ಮವೆಂಬುದು ಶರೀರವನ್ನು ಕುರಿತು ಬರೀ ರೋಗದ ಬುಟ್ಟಿ ನೀನು ಇವತ್ತು ಮನೆಯಲ್ಲೇ ಕೂತಿರು, ನಾನು ಲೆಕ್ಚರ್ಗೆ ಹೋಗ್ತೀನಿ ಅಂದರೆ ನಾನು ಬಂದೇ ಬಿಟ್ಟಿರುವುದಿಲ್ಲ. ಅದು ಸ್ವರೂಪ ಧೃತ. ನಮ್ಮ ಜೀವಾತ್ಮ ಶರೀರವನ್ನು ಧರಿಸಿದ್ದಾನೆ ಮತ್ತು ನಡೆಸ್ತಾನೆ. ಆದ್ದರಿಂದ ಅದೆರಡೂ ಉಂಟು. ಉಪಾದತ್ತೆ ಸತ್ತ ಸ್ಥಿತಿ ನಿಯಮನಾದ್ಯೈ ಚಿತಚಿತವು ಸಮುದ್ದಿಶ್ಯ ಶ್ರೀಮಾನ್ ಇತಿ ವದತಿ ವಾಕ್ ಔಪನಿಷದಿ ಉಪಾಯೋಪೇಯತ್ವೇ ತದಿಹ ತವ ತತ್ವಂ ನತು ಗುಣವು ವತಸ್ತ್ವಾಂ ಶ್ರೀರಂಗೇಶಯ ಶರಣಮವ್ಯಾಜಮಭಜಂ ಉಪಾಯೋಪಯತ್ವೇ ತತ್ವಂ. ಉಪಾಯ ಉಪೇಯ ನೆನ್ನೆ ವಿವರಿಸಲಿಲ್ಲ, ಕೊಡೆ ಬಂದಿದ್ದು. ಉಪಾಯ ಅಂದರೆ ನಾವು ಮಾಡುವ ಶರಣಾಗತಿ, ಭಗವಂತನನ್ನು ಹೊಂದುವುದಕ್ಕೆ ಅವನ ಪಾದಾರವಿಂದಗಳು ನಮಸ್ಕಾರ ಮಾಡ್ತೇವೆ. ಆದ್ದರಿಂದ ಪಾದ ಅಂತ ಹೊಂದಿರಬೇಕಲ್ಲ ಅವನಿಗೆ. ಮಾಮೇಕಂ ಶರಣಂ ರಜ, ನನ್ನ ಪಾದಗಳನ್ನು ಹೊಂದು ಅಂತ ಹೇಳಿದ್ದ ಅಷ್ಟೇ ಅಲ್ಲ, ದೊಡ್ಡವರನ್ನು ಭಗವತ್ ಪಾದರು ಅಂತ ಹೇಳ್ತೇವಲ್ಲ. ಭಗವಂತನ ಪಾದ ಇಲ್ಲದೆ ಇದ್ದರೆ, ತಿರುವಡಿ ಇಲ್ಲದೆ ಇದ್ದರೆ ಈ ಪಾದತ್ವ ಉಂಟಾಗ್ತಾ ಐತೆ. ಚರಣಂ ಪವಿತ್ರಂ ವಿರತಂ ಪುರಾಣಂ, ಚರಣಂ ಪಾದ. ಉಪೇಯತ್ವೇ ಹೊಂದು ಸೇರ್ತವ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ. ಆದ್ದರಿಂದ ಇದು ಆಗಂತುಕವಾದದ್ದಲ್ಲ, ಸ್ವಾಭಾವಿಕವಾದದ್ದು. ಇದು ನೆನ್ನೆ ಹೇಳಿದ ವಿಷಯಕ್ಕೆ ಇನ್ನಷ್ಟು ಪೋಷಣೆ. ಇನ್ನೊಂದು ಧರ್ಮಭೂತ ಜ್ಞಾನ ರಕ್ಷಣೆ. ನೆನ್ನೆ ಅದನ್ನೆಲ್ಲ ಹೇಳಿದ್ದೇನೆ. ನನ್ನ ಬಗೆಗೆ ನನಗಿರುವ ತಿಳುವಳಿಕೆ ಸ್ವರೂಪ ಜ್ಞಾನ. ನಾನಲ್ಲದೇ ಇರುವ ಇಡೀ ಜಗತ್ತನ್ನು ತಿಳಿಯುವುದು ಧರ್ಮಭೂತ ಜ್ಞಾನ. ಸಾಮಾನ್ಯವಾಗಿ ಇದಕ್ಕೆ ಜ್ಞಾನ ಅಂತೀವಿ. ಜ್ಞಾನ ಇದೆಯೇನೆಯಾ ಅಂತ ಒಬ್ಬರು ಕೇಳಿದ್ರೆ, ರಸ್ತೆಯಲ್ಲಿ ಹೋಗ್ತಾ ಇದೆಯಾ, ಪಕ್ಕದಲ್ಲಿರೋರು ಯಾರು, ಏನು ಮಾತಾಡ್ತಿದ್ದೀವಿ, ಜ್ಞಾನ ಇದೆಯೇ ಅಂದರೆ ಈ ಧರ್ಮಭೂತ ಜ್ಞಾನವನ್ನೇ ಜ್ಞಾನ ಅಂತೇವೆ. ಆದ್ದರಿಂದಲೇ ಜೀವಾತ್ಮನಿಗೆ ಮುಖ್ಯವಾದದ್ದು ಈ ಧರ್ಮಭೂತ ಜ್ಞಾನ. ಸ್ವರೂಪಭೂತ ಜ್ಞಾನಕ್ಕೆ ಚ್ಯುತಿ ಇಲ್ಲ.
ಭಗವಂತ ಎಷ್ಟು ಹಳಬನೋ ಜೀವಾತ್ಮನೂ ಅಷ್ಟೇ ಹಳಬ. ಅವನ ಸ್ವರೂಪ ಜ್ಞಾನವನ್ನು ಭಗವಂತನೂ ಹಾನಿ ಮಾಡಲಾರ. ಆದರೆ ಧರ್ಮಭೂತ ಜ್ಞಾನವನ್ನು ಮಾತ್ರ ನಾವು ಚಿಕ್ಕದು ದೊಡ್ಡದು ಮಾಡಿಕೊಳ್ಳುವ ಈ ಕರ್ಮ ವಿಪಾಕ ಅಂತ ಒಂದಿರುತ್ತೆ. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ತುಂಬ ಹೊತ್ತಾಯಿತು. ಒಂದು ಎಷ್ಟೊತ್ತಾಯಿತು? 3/4 ಗಂಟೆ ಆಯಿತು ಲೆಕ್ಚರ್ ಶುರುವಾಗಿ. 3/4 ಗಂಟೆ ಅಲ್ಲಿಂದ ನೀವು ಇಲ್ಲಿ ಬಂದ ಮೇಲೆ ಪ್ರಶ್ನೆ ಇದು: ನಿಮ್ಮ ಜ್ಞಾನ ವಿಕಾಸವಾಗಿದೆಯೇ ಸಂಕೋಚವಾಗಿದೆಯೇ? ಅಷ್ಟು ಧೈರ್ಯ ಹೇಳ್ತೀರಾ? ವೆಂಕಟೇಶ್ ಏನು ಹೇಳ್ತೀರಿ? ಜ್ಞಾನ ಬೆಳೆದಿದೆಯಾ ಇಲ್ಲ ಅಂತ ಯಾರು ಹೇಳ್ತೀರಾ? ಹಾಗರ್ಥ. ಹಾಗಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಇಷ್ಟೊತ್ತು ಪ್ರವಚನ ಮಾಡಿದ್ರಿಂದ ನನ್ನ ಜ್ಞಾನ ವಿಕಾಸವಾಗಿದೆಯೇ? 3ನೇ ಪ್ರಶ್ನೆ, ಪ್ರಸಾದ ತಗೊಂಡು ಹೊರಗೆ ಹೋಗುವಾಗ ಈಗ ವಿಕಾಸವಾಗಿರೋ ಜ್ಞಾನ ಹಾಗೇ ಇರುತ್ತೆ ನೋಡ್ರಿ. ಯಾಕೆ? ಎಲ್ಲರಿಗೂ ತಿಳಿದೋಯ್ತು ಶ್ರೀಭಾಷ್ಯ ಎಷ್ಟು ಸುಲಭವಾಗಿದೆ ನೋಡಿ. ಇದು ನಿನ್ನೆ ಕೇಳಿದ್ದು ಈಗ ನೆನಪಿರೋಲ್ಲ, ಈಗ ಕೇಳಿದ್ದು ನೆನಪಿರೋಲ್ಲ. ಏನಂದ್ರಿ ಅಂತ ಕೇಳಬೇಕಾಗತ್ತೆ. ತುಂಬ ವಯಸ್ಸಾಗಿ ಬ್ರೈನ್ಗೆ ಒಂದು ಸ್ಟ್ರೋಕು ಹೊಡೆದ್ರೆ ಯಾರಾಗದ್ರಿಗೆ ಬಂದರೆ ಯಾರು? ಹೆಂಡತಿಯೇ ಬಂದರು, ಮಕ್ಕಳೇ ಬಂದರು. ವಾಜಪೇಯಿಯವರಿಗೆ ಸ್ಥಿತಿ ನೋಡಿ. ಕೊನೆಯಲ್ಲಿ ವಾಜಪೇಯಿಯವರು 10 ವರ್ಷ ಕೊನೆಯಲ್ಲಿ ಏನು ಕಷ್ಟ ಅನುಭವಿಸಿದ್ರು, ಅದರಲ್ಲಿ ಧರ್ಮಭೂತ ಜ್ಞಾನದ ವಿಕಾರವನ್ನೆಲ್ಲ ನೋಡಿಕೊಳ್ಳಿ. ಆದವಾನಿಯವರೊಬ್ಬರು ಹೋದಾಗ ಮಾತ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ ಅವರಿಗೆ. ಅವರವ್ರ ಜೊತೆಯಲ್ಲಿದ್ದವರು ಗುರುತು ಹಿಡಿತಿದ್ರು, ನನ್ನ ಸ್ಥಿತಿ ಹೀಗಾಯ್ತಲ್ಲ ಅಂತ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅವರಿಗೆ. ಯಾರು ಬಂದರೂ ಗುರುತು ಹಿಡಿತಾ ಇರಲಿಲ್ಲ. ಈ ವಿಕಾರ ಅನ್ನೋದು ಜೀವಾತ್ಮನಿಗೆ ಬರ್ತದಲ್ಲ, ಎಲ್ಲಿ ಬರ್ತದೆ? ಸ್ವರೂಪದಲ್ಲೂ ಬರುವುದಿಲ್ಲ, ಧರ್ಮಭೂತ ಜ್ಞಾನದಲ್ಲಿ ಬರುತ್ತೆ. ಈಗ ಪ್ರಶ್ನೆ, ಈ ಧರ್ಮಭೂತ ಜ್ಞಾನವೆಂಬುದು 0 ಪಾಯಿಂಟ್ಗೆ ಸುತರಾಮಿಲ್ಲದೆ ಇರೋ ಹಾಗೆ ಜೀವಾತ್ಮನಲ್ಲಿ ಆ ಧರ್ಮಭೂತ ಜ್ಞಾನವನ್ನು ಭಗವಂತ ಅಳಿಸಿಯಾನೆ, ಅಳಿಸಬಲ್ಲನೆ. ವೆರಿ ಗುಡ್, ಕೈ ಮುಗಿದೆ. ಅದಕ್ಕೇನು ಗ್ಯಾರಂಟಿ? ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಗಿದ್ರೆ ಹೋದ ಜನ್ಮದಲ್ಲಿ ನೀವು ಸಂಪಾದನೆ ಮಾಡಿದ ಧರ್ಮಭೌತ ಜ್ಞಾನ ಈಗ ಇದೆಯೇ? ಅನೇಕ ಜನ್ಮಗಳಲ್ಲಿ ಎಷ್ಟೆಷ್ಟು ದೊಡ್ಡವರ ಕೈಯಲ್ಲಿ ಪಾಠ ಕೇಳಿದ್ದೀರೋ, ಕಾಲಕ್ಷೇಪ ಕೇಳಿದ್ದೀರೋ, ಅದೆಲ್ಲ ನೆನಪಿದೆಯೇ? ಯಾಕಿಲ್ಲ? ಕರ್ಮ, ಅಯ್ಯೋ ನಮ್ಮ ಕರ್ಮ ಹಾಳು ಮಾಡುತ್ತಮ್ಮ. ಯವನಿಕಾ ಮಾಯಾ ಜಗನ್ಮೋಹಿನಿ, ಪರದೆ ಮಾಯಾ ಮಾಮೇವಯೇ ಪ್ರಪದ್ಯಂತೆ ಮಮ್ಮ ಮಾಯಾ ದುರತ್ಯಯ. ಭಗವಂತ ಹೇಳಿದ್ದಾನೆ, ದೈವೀಶೇಷ ಗುಣಮಯಿ ಮಮ ಮಾಯಾ. ಮಾಯಾ ಶಬ್ದಕ್ಕೆ ಇಲ್ಲದೇ ಇದ್ದದ್ದು ಅದಾಗಲ್ಲ. ಗುಣಮಯಿ ತ್ರಿಗುಣಾತ್ಮಕವಾದ ಶರೀರ ಏನಿದೆಯಲ್ಲ, ಇದಕ್ಕೆ ಶರೀರಕ್ಕೆ ಮಾಯೆ ಅಂತಾರೆ. ಮಾಯಾ ಅಂತೂ ಪ್ರಕೃತಿ ವಿದ್ಧಿ, ಮಾಯನಂತೂ ಮಹೇಶ್ವರಂ. ಶ್ವೇತಾಶ್ವತರೋಪನಿಷತ್ತು. ಈ ಶರೀರವೇ ಒಂದು ಪರದೆ ನಮಗೆ. ಅದು ವಿಚಿತ್ರ. ಪರದೆ ಇಲ್ಲಿ ಹಾಕಿದರೆ ಆ ಕಡೆ ಇರುವುದು ಈ ಕಡೆ ಇರೋನು ಕಾಣದೇ ಇರಬೇಕು. ಇಲ್ಲಿ ಹಾಗಲ್ಲ, ಒಳಗೆ ಭಗವಂತ ಇದ್ದಾನೆ, ಆ ಭಗವಂತನ ಶರೀರವಾಗಿ ಜೀವಾತ್ಮ ಇದ್ದಾನೆ. ಶರೀರ ಹೊರಗಡೆ ಇದೆ, ಹೊರಗಡೆ ಇರೋ ಶರೀರ ಭಗವಂತನಿಗೂ ನಮಗೂ ನಡುವೆ ಅಡ್ಡಲಾಗಿ ನಿಂತುಕೊಂಡು ಅವನಿಲ್ಲದೆ ಇರುವಂತೆ, ಅವನು ಕಾಣಿಸದೇ ಇರುವಂತೆ ಮಾಡಿಬಿಡುತ್ತೆ. ಅದಕ್ಕಾಗಿಯೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋವರಿಗೆ ಸಾಮಾನ್ಯವಾದ ಮಾತಲ್ಲ ಅದು. ಕನಕದಾಸರನ್ನು ಉಳಿದವ್ರ ಹಾಗೆ ನೆಲಕ್ಕಾಕಬೇಡಿ. ತೆರೆ ತೀಯಕರಾದ ಗೌಳಿ ಪಂತು ರಾಗದಲ್ಲಿ ತ್ಯಾಗರಾಜ ಸ್ವಾಮಿಗಳು ಇದು ತಿರುಪತಿ ಶ್ರೀನಿವಾಸನ ದೇವಸ್ಥಾನ ಬಾಗಿಲಾಕಿತ್ತು, ಅದು ತೆರಿಬೇಕು ಅಂತ ಹಾಡಿದ್ರು ಅಂತ ಮಾಡಿದ್ದಾರೆ. ಅರ್ಥ ಆಗಲ್ಲ. ನನ್ನ ತೆರೆಯನ್ನು ತೆಗಿ, ನಾನು ಇನ್ನನ್ನು ನೋಡಬೇಕು. ತತ್ವಂ ಪೋಷನ್ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಎಲ್ಲಿ ಬರುತ್ತೆ? ಯಾರು ಹೇಳಿ ನೋಡೋಣ. ಯಾರು ಹೇಳಿದರು? ಪೂಷನ್ ಏಕರ್ಷೆ.
ಈಶೋಪನಿಷತ್ತಿನ ಕೊನೆಯ ಮಂತ್ರದಲ್ಲಿ ಪೂಷನ್, ಲೋಕವನ್ನು ಪೋಷಣೆ ಮಾಡುವ ಹೇ ಭಗವನ್. ಅದಿತಿಗೆ 12 ಮಕ್ಕಳಲ್ಲಿ ಒಬ್ಬ ಪೂಷ. ಪೂಷನ್ ಏಕರ್ಷೇ, ಎಲ್ಲವನ್ನೂ ಕಣ್ಣಿಂದ ನೋಡತಕ್ಕವನೇ. ತತ್ವಂ ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತಂ ಮುಖಂ. ಬಂಗಾರದ ತಟ್ಟೆಯನ್ನು ಹಾಕಿ ಮುಚ್ಚಿಬಿಟ್ಟಿದೆಯಪ್ಪ. ಅಪಾವೃಣು, ಆ ಪರದೆ ಸರಸು, ತಟ್ಟೆಗೆ ತೆಗಿ. ಸತ್ಯ ಧರ್ಮಾಯ ದೃಷ್ಟಿ, ಸತ್ಯವನ್ನು ಧರ್ಮವನ್ನು ಕಾಣ್ತೇನೆ ಅಂತ ಉಪನಿಷತ್ತು ಪ್ರಾರ್ಥನೆ ಮಾಡಿತು. ಹರಿದಾಸರು ಹೇಳಿದರು, ದೊಡ್ಡವರೆಲ್ಲ ಹೇಳಿದರು, ನಮಗೂ ದೊಡ್ಡವರೆಲ್ಲ ಹೇಳ್ತಾರೆ, ಅವನನ್ನು ನೀನು ಕಾಣಬೇಕು. ನಾಹಂ ಪ್ರಕಾಶ ಸರ್ವಸ್ಯ, ನಾನು ಎಲ್ಲರಿಗೂ ಕಾಣಿಸೋದಿಲ್ಲ ಅಂದ ಕೃಷ್ಣ. ನಾಹಂ ಪ್ರಕಾಶ ಸರ್ವಸ್ಯ. ಯಾತಕ್ಕೆ? ಅದು ನಂದೇ ತಪ್ಪು. ನನ್ನನ್ನು ನಾನೇ ಮುಚ್ಚಿಕೊಂಡು ಬಿಟ್ಟಿದ್ದೇನೆ. ನನ್ನಲ್ಲಿ ಅನನ್ಯವಾಗಿ ಪ್ರೀತಿ ಇರೋರಿಗೆ ಮಾತ್ರ ನಾನು ದರ್ಶನವನ್ನು ಕೊಡ್ತೀನಿ. ಧರ್ಮಭೂತ ಜ್ಞಾನ ಅಂತ ಹೇಳ್ತಾ ಇದ್ವು. ಇದರಲ್ಲಿ ದೇವರ ಉಪಕಾರ ಏನು ಅಂದರೆ, ಜೀವಾತ್ಮನಿಗೆ ಅವನು ಅನುಗ್ರಹ ಮಾಡಿದ ಧರ್ಮಭೂತ ಜ್ಞಾನವನ್ನು, ಅದು ಎಷ್ಟೇ ವಿಕಾರವನ್ನು ಹೊಂದಲಿ, ವಿಕಾಸವನ್ನು ಹೊಂದಲಿ, ಅದು ಜೀವಾತ್ಮನನ್ನು ಬಿಟ್ಟಿಲ್ಲದೇ ಇರುವಂತೆ ನಿತ್ಯವನ್ನಾಗಿ ಮಾಡಿ ಅಟ್ಯಾಚ್ ಮಾಡಿರೋದು ಉಪಕಾರ. ನಾವೆಷ್ಟೇ ನಾಸ್ತಿಕರಾದರೂ ಅಜ್ಞಾನಿಗಳಾದರೂ ಕಲ್ಲು ಮುಳ್ಳಿನಂತೆ ಆಗುವುದಿಲ್ಲ. ಜಡ ಪದಾರ್ಥದ ಗ್ರೇಡ್ಗೆ ನಮ್ಮನ್ನು ಇಳಿಸೋದಿಲ್ಲ ಭಗವಂತ. ಇದು ಮೇಲೆ ಕೆಳಗೆ ಅಂದರೆ ಹಾಗೆ ಮೊದಲನೇ ಪಾಯಿಂಟು. ಪರಮಪುರುಷಾರ್ಥ ಅನುಭವ ರೂಪದಲ್ಲಿ ವಿಕಾಸವಾಗುತ್ತೆ. ಅಪ್ಪ, ವೈಕುಂಠದಲ್ಲಿ ಹೋದರೂ ಆ ಭಗವಂತನನ್ನು, ನೀವಲ್ಲದೇ ಇರುವ ಭಗವಂತನನ್ನು ಅನುಭವಿಸೋದಕ್ಕೆ ಧರ್ಮಭೂತ ಜ್ಞಾನ ಅಲ್ಲಿದ್ದರೆ ಮಾತ್ರ ಸಹಾಯಕವಾಗುತ್ತೆ. ಇಲ್ಲಿ ನಿಂತು ಹೇಗೆ ದೇವರನ್ನ ಅನುಭವಿಸ್ತೀರೋ, ಇಲ್ಲಿ ನಿಂತು ಹೇಗೆ ಪ್ರವಚನವನ್ನು ಕೇಳ್ತೀರೋ, ಇದಕ್ಕೆ ಹೇಗೆ ಧರ್ಮಭೂತ ಜ್ಞಾನ ಉಪಯೋಗವೋ ನಿಮಗೆ ಅದಿರೋದ್ರಿಂದೇ ತಿಳಿತಾ ಇದನ್ನು ಹೇಳುವುದು. ಅಲ್ಲಿ ತನಕವೂ ಧರ್ಮಭೂತ ಜ್ಞಾನ ಜೊತೆಯಲ್ಲೇ ಬರುತ್ತೆ. ಎರಡನೇ ಉಪಕಾರ ಬಹಳ ಮುಖ್ಯ. ಧರ್ಮಭೂತ ಜ್ಞಾನಕ್ಕೆ ವಿರೋಧಿಯಾಗಿ ಭಗವಂತನನ್ನು ಅನುಭವಿಸೋದಕ್ಕೆ ಅಡಚಣೆಯಾಗಿರುವ ಜ್ಞಾನ ವಿರೋಧಿಗಳಾದ ಎಲ್ಲ ಶಕ್ತಿಗಳನ್ನು ಪದೇ ಪದೇ ಭಗವಂತ ನಿವಾರಣೆ ಮಾಡ್ತಲೇ ಇರ್ತಾನೆ ಅನ್ನೋದು ಎರಡನೇ ದೊಡ್ಡ ಉಪಕಾರ. ನಿಮಗೆ ಬಂತೆ ನೋಡಿ ಇದು ಮನಸ್ಸಿಗೆ. ಇವತ್ತು ಹೇಳಿದ ಪ್ರವಚನ ನಾಳೆ ಜ್ಞಾಪಕ ಬರಲಿಲ್ವಲ್ಲ ಅಂದರೆ, ಜ್ಞಾಪಕ ಬರದೇ ಇರುವುದಕ್ಕೆ ಏನು ತೊಂದರೆ ಇದೆಯೋ ಆ ತೊಂದರೆಯನ್ನು ಅವನೇ ನಿವಾರಣೆ ಮಾಡ್ತಾ ಇರ್ತಾನೆ. ನದಿಯಲ್ಲಿ ಕೊಚ್ಚೆ ಇದ್ದದ್ದೆಲ್ಲ ತೆಗೆಯೋ ಹಾಗೆ ಧರ್ಮಭೂತ ಜ್ಞಾನಕ್ಕೆ ಅಡಚಣೆ ಆಗಿದ್ದದನ್ನೆಲ್ಲ ಸರ್ವದಾ ನಿವಾರಣೆ ಮಾಡ್ತಾ ಇರ್ತಾನೆ. ಧರ್ಮಭೂತ ಜ್ಞಾನಕ್ಕೆ ಅಡಚಣೆಯಾಗಿರುವ ಬಂಧುಗಳನ್ನು ದೂರ ಮಾಡ್ತಾನೆ, ಅಂಥ ವಿಷಯಗಳನ್ನು ದೂರ ಮಾಡ್ತಾನೆ, ಅಂಥ ಸಂಘವನ್ನು ದೂರ ಮಾಡ್ತಾನೆ, ಅಂಥ ಸ್ಥಳವನ್ನೇ ಬದಲಾಯಿಸ್ತಾನೆ. ಧರ್ಮಭೂತ ಜ್ಞಾನ ವಿಕಸಿತವಾಗಿ ತನ್ನ ನೋಡುವುದಕ್ಕೆ, ಅನುಭವಿಸೋದಕ್ಕೆ ಏನು ಬೇಕು ಅದೆಲ್ಲವನ್ನು ಕೊಡ್ತಾನೆ. ಎರಡನೇ ಉಪಕಾರ. ಅವನ ಕಡೆಯಿಂದ ತಪ್ಪಿಲ್ಲ. ಮೂರನೇದು, ಜೀವಾತ್ಮನಿಗೆ ಇದನ್ನು ನಿತ್ಯ ಧರ್ಮವನ್ನಾಗಿ ಮಾಡಿರೋದು ಬಹಳ ದೊಡ್ಡ ಉಪಕಾರ. ಇದರಿಂದ ಏನಾಯಿತು? ಸ್ವಭಾವ ರಕ್ಷಣೆ ಆಯಿತು. ಜೀವಾತ್ಮನಿಗೆ ಸ್ವರೂಪ ಜ್ಞಾನ ಹೇಗೋ ಹಾಗೆ ಧರ್ಮಭೂತ ಜ್ಞಾನವು ಬಿಟ್ಟಗಲದೇ ಇರುವಂತೆ ಮಾಡಿರುವುದು ಇದು ದೊಡ್ಡ ಉಪಕಾರ. ಇದು ಅನಾದಿ ಕಾಲದಿಂದ ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಅನುಚಿತ ಭೋಗದಲ್ಲಿ ಪ್ರವರ್ತಿಸಿದಂಥ ಜೀವಾತ್ಮನಿಗೆ ಈಗ ಮಾಡುವ ಉಪಕಾರವೇನು? ಆಶ್ಚರ್ಯಪಡ್ತೀರಿ? ಈಗ ನಮಗೆಲ್ಲ ಧರ್ಮಭೂತ ಜ್ಞಾನ ಇದೆ, ಮೈಸೂರಲ್ಲಿರೋರೆಲ್ಲರಿಗೂ ಇದೆ. ಪ್ರವಚನ ಕೇಳಬೇಕನ್ನೋ ಬುದ್ಧಿ ಯಾಕೆ ಬರ್ತಾ ಇಲ್ಲ? ಕೇಳಿದವರಿಗೆ ಆತಕ್ಕೆ ಒಂದೇ ರೀತಿಯಲ್ಲಿ ದಕ್ಕುವುದಿಲ್ಲ. ಒಂದು ದಿವಸ ಪ್ರೀತಿ ಭಗವಂತನಲ್ಲಿದ್ದದ್ದು ಇನ್ನೊಂದು ದಿವಸ ಅಪ್ರೀತಿ ಬರುವುದಕ್ಕೆ ಏನು ಕಾರಣ? ಅವ್ರು ಹೇಳಿಬಿಟ್ರು, ತಿಂಗಳುಗಟ್ಟಲೆ ಕೇಳಿಬಿಟ್ರೆ ಆಗೋಯ್ತಾ ಅನ್ನುವ ದುರ್ವರ್ತನೆ, ದುರಭಿಪ್ರಾಯ, ಭಗವದ್ಗೀತೆಯನ್ನು ಸುಡುವುದು, ರಾಮಚಾರಿತ್ರವನ್ನು ದೂಷಣೆ ಮಾಡುವುದು, ಋಷಿ ಮಹರ್ಷಿಗಳನ್ನೆಲ್ಲ ಅವಮಾನ ಮಾಡುವುದು, ಜೀವಾತ್ಮನಾಗಿದ್ದು ದುಷ್ಕರ್ಮ ಪ್ರವರ್ತನೆ ಮಾಡೋರಿಗೆ ಏನು ಮಾಡ್ತಾನೆ ಅಂದರೆ
அழுக்கு சிறையிலே கிடக்குமவனுக்கு நாய்களோடொக்க ನಡುವೆ ಶಿಲ ತೀನೀಡುಮಾ ಪೋಲೆ ಭಗವಂತ ಮಹಾದೇಶಕಾಯ. ಏನು ಉದಾಹರಣೆ ಕೊಡ್ತಾರೆ ನೋಡ್ರಿ. ಒಂದು ನಾಯಿ ಹುಚ್ಚು ನಾಯಿ ಆಯಿತು, ಬೊಗಳ್ತಾ ಇತ್ತು. ಅದನ್ನೇನು ಮಾಡ್ತೀರಿ? ಕೊಲ್ಲೋ ಹಾಗಿಲ್ಲ, ನಾಯಿ ಕೊಲ್ಲಬಾರ್ದು. ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕಿ ಬೊಗಳ್ತಾ ಇರಲಿ ಅಂತ ಬಿಡೋ ಹಾಗೆ ಅದರ ಜೊತೆಗೆ ಜೀವಾತ್ಮನನ್ನೂ ಕೂಡ ಹಾಕಿ ಅದ್ರ ಜೊತೆ ಹಾಕಿದ್ದೆ ನೋಡಂತ. ನಾಯಿಗೆ ಹಾಕುವ ಬಿಸ್ಕತ್ತು ಮಾಂಸ ತಿನ್ನುವ ಹಾಗೆ ದುಷ್ಟ ಜೀವಾತ್ಮರಿಗೂ ಅಂಥ ಪದಾರ್ಥಗಳನ್ನೇ ಕೊಟ್ಟು ದುಷ್ಟ ಭೋಗಗಳಲ್ಲಿ ರುಚಿ ಉಂಟು ಅಂತ ಮಾಡಿ ಕೊನೆಗೊಂದು ದಿವಸ ಅಯ್ಯೋ ನಾನು ಹೀಗಾದ್ನಲ್ಲ ಅಂತ ವೈರಾಗ್ಯ ಬರುವಂತೆ ಮಾಡ್ತಾನೆ ಭಗವಂತ. ಅழுகு சிறையிலே, சிறை ಅಂದರೆ ಗೊತ್ತಾಗುತ್ತಲ್ಲ, ಅழுಕು சிறையிலே கிடக்குமவனுக்கு ನಾಯಿಗಳೋಡು ಒಕ್ಕ ನಾಯಿಗಳೇ ಸಮಾನವಾಗುವಂತೆ ನಡುವೆ ಶಿಲ ತೀನೀಡುಮಾ ಪೋಲೆ ಸ್ವರ್ಗಾದಿ ವಿಷಮಧುಕ್ಕಳೈ ಭುಜಿತ್ತಂ. ಒಬ್ಬನಿಗೆ ಸ್ವರ್ಗದ ಆಸೆ ಬರುತ್ತೆ, ಒಬ್ಬನಿಗೆ ಕುಡಿಯಬೇಕು, ಗಾಂಜಾ ತಿನ್ನಬೇಕು. ನೋಡಿ ಯತಿಗಳ ಕಾಟ ನೋಡಿ ಹೇಗಿದೆ. ಯತಿಗಳಾದರೂ ಬಿಡೋದಿಲ್ಲ ಕರ್ಮ. ಅದು ವಿಷ ಮಧು ತುಲ್ಯ ಅಂತಾರೆ. ವಿಷ ವಿಷ ಅಂದರೆ ಅಲ್ಲೇ ಕೊಂದು ಬಿಡುತ್ತೆ. ಮಧು ಹೆಂಡವೆಂಬುದು ಕಾಲಕ್ರಮದಲ್ಲಿ ಕೊಲ್ಲುತ್ತೆ. ವಿಷಯ ಸುಖವೂ ಹಾಗೆಯೇ. ಗೃಹಸ್ಥನಿಗೆ ತನ್ನ ಪತ್ನಿಯಲ್ಲಿ ಭೋಗ ಹೇಳಿದ್ದಾರೆ ಶಾಸ್ತ್ರಕಾರರು. ಅನೇಕ ಸ್ತ್ರೀಯರು ನೋಡಿದವರೆಲ್ಲ ನನಗೆ ಇರಲಿಲ್ಲ ಅಂತ ದುರ್ಭಾವ ಉಂಟಾದರೆ, ಸ್ತ್ರೀಯರಿಗೆ ಅನೇಕ ಪುರುಷರ ಸಂಯೋಗ ಏರ್ಪಟ್ಟರೆ, ದುರ್ವ್ಯಾಪಾರಗಳಲ್ಲಿ ಮನಸ್ಸು ಪ್ರವರ್ತಿಸಿದರೆ, ಇದೆಲ್ಲ ನಾಯಿಗಳ ಜೊತೆ ಇಲ್ಲಿ ಕೂಡಿ ಹಾಕಿ ಶಿಕ್ಷೆ ಕೊಡುವಂತೆ ಭಗವಂತ ಕೊಟ್ಟ ಶಿಕ್ಷೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ನಾಯಿಗಳ ಜೊತೆಯಲ್ಲೇ ಇದ್ದವನಿಗೆ ಅದು ಕಚ್ಚುತ್ತೆ, ಬೊಗಳುತ್ತೆ, ಮೂರ್ಛಿತನಾಗಿ ಉಸಿರು ಕಟ್ಟಿ ನಾ ಮಾಡಿದ ತಪ್ಪಾಯಿತು ಅಂತ ಅನುತಾಪ ಉಂಟಾದರೆ ಅವ್ಯಾಜ ಕೃಪೆಯಿಂದ ನಮ್ಮಂದು ಏನು ಅಪೇಕ್ಷೆ ಪಡದೆ ಅವಸರ ಪ್ರತೀಕ್ಷನಾದವನು ಏನಾದ್ರು ನೆಪವನ್ನು ಹೂಡಿ ಅವನೇ ನಮ್ಮನ್ನು ಹೊರಗೆ ತೆಗಿತಾನೆ ಅನ್ನೋದು ಇದು ದೊಡ್ಡ ಉಪಕಾರ. ಮುಂದಿನದು ಸರ್ವಸಮತ್ವ. ಕರ್ಮಾನುರೂಪ ಫಲಪ್ರದನಾಗಿದ್ದಾನೆ ಭಗವಂತ. ಅಜ್ಞಾತ ಸುಕೃತಾದಿಗಳು ಎಂಬುದು ಅಲ್ಪ ವ್ಯಾಜಗಳು. ಅವುಗಳನ್ನು ಅನ್ಯ ಫಲಕ್ಕೆ ಕಾರಣವಾಗದಂತೆ ಅಮೋಘವನ್ನಾಗಿಸಿ ಸಂಕಲ್ಪಿಸಿಕೊಂಡು ರಕ್ಷಿಸುವುದು ಒಂದು ಉಪಕಾರ. ತಿಳಿಯಿಲ್ಲ ಹೇಗಂದರೆ, ನಮಗೆ ಗೊತ್ತಿಲ್ಲದೇ ಒಂದು ಸಣ್ಣ ಕೆಲಸ ಏನೋ ಮಾಡ್ತೇವೆ. ಇಲ್ಲಿ ಬರ್ತೀರಿ, ದೇವ್ರನ್ನ ನೋಡ್ತೀರಿ, ಅಕಸ್ಮಾತ್ ಅನ್ನಿಸ್ತು ಈ ಕಡೆಯಿಂದ ಹೋಗೋದಕ್ಕೆಲ್ಲ ನೋಡ್ತಾರೆ, ನಾಚಿಕೆ ಆಗುತ್ತೆ, ಮೆಲ್ಲಗೆ ಪುಸ್ತಕಂತ ಆ ಕಡೆಯಿಂದ ಬರೋಣ ಅಂತ ಬಂದರೆ ಅವನು ಹೇಳ್ತಾನೆ, ನಾನು ಪ್ರದಕ್ಷಿಣೆ ಮಾಡಿದ್ರು ನನ್ನ ಭಕ್ತರು. ನೀವು ಮಾಡಿದ್ದು ಪ್ರದಕ್ಷಿಣೆ ಅಂತಲ್ಲ, ನೀವು ಮಾಡಿದ್ದು ನಾಚಿಕೆ ಆಗುತ್ತೆ. ದಂಡಿಗೆ ಬೆತ್ತ ಹಿಡಿಸಿದ ಪುರಂದರದಾಸರು ಮಾಡಲಿಲ್ವ? ಏನೋ ಒಂದು ನೆಪವನ್ನು ಮಾಡಿ ಹೆಂಡತಿ ಸಂತತಿ ಸಾಸಿರವಾಗಲಿ ಜ್ಞಾನೋದಯವಾಯಿತು ಅವರಿಗೆ. ಪುರಂದರದಾಸರ ಪತ್ನಿ ಒಳ್ಳೆ ಜ್ಞಾನ ಇದ್ದವಳು. ಇವರು ನವಕೋಟೆ ನಾರಾಯಣ ಅಂತ ಕಾಸಿನ ಮೇಲೆ ಕಿರುಬು ಕೂಡ ಬಿಡದೇ ಇರುವಂಥ ಅವರಿಗೆ ಅದೇನೋ ಒಂದು ನೆಪವನ್ನು ಮಾಡಿ ಅದನ್ನು ಬಿಡಿಸ್ದ. ನಮಗದು ಸುಕೃತ ಅಂತ ಗೊತ್ತಿಲ್ಲ. ಅವನ ದೃಷ್ಟಿಯಲ್ಲಿ ಲೆಕ್ಕ ಬರ್ಕೊಳ್ತಾನೆ. ಅಜ್ಞಾತ ನಮಗೆ ಗೊತ್ತಿಲ್ಲ ಸುಕೃತ ಆದಿಗಳೈ ಆ ಅಲ್ಪವಿಯ ವ್ಯಾಜ ಅಂದರೆ ನೆಪಗಳನ್ನು ಮುಂದಿಟ್ಟು ಅನ್ಯ ಫಲಕ್ಕೆ ಕಾರಣವಾಗದಂತೆ ಅದು ಇಂಪಾರ್ಟೆಂಟು. ಆ ಕಡೆಯಿಂದ ಯಾರೋ ಬಂದರು ನಮಸ್ಕಾರ ಮಾಡಲಿಕ್ಕೆ, ಒಂದು ವೇಳೆ ದೇವರು ಉಪೇಕ್ಷೆ ಮಾಡಿದರೆ ಬಂದರು ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಹೋಗ್ತಾರೆ, ಹೋಗಲಿ ಅಂತ ಉಪೇಕ್ಷೆ ಮಾಡದೆ ಆ ಸಣ್ಣದನ್ನು ದೊಡ್ಡದನ್ನಾಗಿ ಮಾಡಿಕೊಂಡು ತನ್ನ ನೋಟ್ಬುಕ್ ಡೈರಿಯಲ್ಲಿ ಬಳಕೊಂಡು ಮಹೋಪಕಾರ ಮಾಡಿದ. ನನ್ನ ಭಕ್ತ ಪ್ರದಕ್ಷಿಣೆ ಮಾಡಿದ. ಮೋಕ್ಷೋಪಾಯಕ್ಕೆ ಇದು ಮೆಟ್ಲಾಗುವಂತೆ ಮಾಡ್ತಾನೆ. ಇದು ಮುಂದಿನ ಉಪಕಾರ. ಸ್ವರೂಪ ಸತ್ತ ರಕ್ಷಣೆ ಹೇಳಿ 5. ಅವ್ಯಾಜ ಕೃಪೆ ಅಂತ ಹೇಳಿದವಲ್ಲ, ಅದಕ್ಕೂ ಉದಾಹರಣೆ ಕೊಡ್ತೇವೆ. ಇಂದ್ರನ್ನೈ ಪೊರುಳಾಕಿ ತನ್ನೈ ಎನ್ನೊಳ್ವೈತಾನ್ அன்றென்னை புறம்போக புணர்த்து என் செய்வான் குன்றென்னத்தி அழிமாடங்கள் சூழ் திருப்பேரான் ஒன்று எனக்கு அருள் செய்ய உணர்த்துல் உத்தேனே.
ಇದು ತಿರುವಾಯಿಮೊഴിಯಲ್ಲಿ 10, 8, 9 ತಿರುಪೇರ್ ನಹರ್ ಎಲ್ಲಿ ಬರುತ್ತೆ ಇದು? ಅಪ್ಪ ಕೊಡತ್ತಾನ್, ಕೋವಿಲಡಿ 2 ಹೆಸರು ಉಂಟು. ಹೋಗಿದ್ದೀರಾ? ಯಾರು ಹೋಗಿಲ್ಲ ಮೊದಲು ಹೋಗಿ. ಅವನನ್ನು ಕುರಿತು ನಮ್ಮಾಳ್ವ ಹೇಳಿದ, ಇಂದ್ರನ್ನೈ ಪರುಳಾಕಿ, ನಾನು ವಸ್ತುವೇ ಇರಲಿಲ್ಲ. ಅಸನ್ನೇವ ಸಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್, ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುರಿತಿ. ಭಗವಂತನ ಅವನು ಇಲ್ಲ ಅಂತ ಯಾರು ತಿಳ್ಕೊಂಡಿದ್ದಾನೆ ಅದು ಅಸದ್ವಸ್ತು. ಇದ್ರೂ ಇಲ್ಲದೆ ಲೆಕ್ಕ. ಅಸ್ತಿ ಬ್ರಹ್ಮೇತಿ ಚೇದ್, ದೇವರಿದ್ದಾನೆ ಅಂತ ಅನುಭವಿಸಿದ್ರೆ ಸಂತಮೇ, ಅವನು ಸಂತ. ಹಾಗೆ ನನ್ನನ್ನು ಒಂದು ವಸ್ತು ಮಾಡಿದ್ನಲ್ಲ ಭಗವಂತ, ಇಂದ್ರನ್ನೇ ಪರುಳಾಕಿ ತನ್ನೈ ಎನ್ನೊಳ್ವೈತಾನ್. ವಾಸಕ್ಕೆ ಯೋಗ್ಯವಾದ ಜಾಗ ಅಂತ ತಿಳ್ಕೊಂಡು ಅಂತರಾತ್ಮನಾದ ಅವನು. ಆದರೆ ಹಿಂದೆ ಒಂದು ಕಾಲದಲ್ಲಿ ಅಂದ್ರನ್ನೈ ಪುರಂಪೋಹ ಪುನರ್ತೆ, ಅವನನ್ನು ಬಿಟ್ಟು ಅಗಲುವಂತೆ ಎಲ್ಲೆಲ್ಲಿಯೋ ಕೊಚ್ಚೆಯಲ್ಲಿ ಅಲ್ಲಿ ಇಲ್ಲಿ ತಿರುಗಾಡುವಂತೆ ಮಾಡಿ ಅಲ್ಲೆಲ್ಲ ಅಲೆದಾಡಿಸಿ ಇವತ್ತು ನನ್ನ ಒಳಗೆ ಅಂತರಾತ್ಮ ಇದ್ದಾನೆ ಅಂತ ತಿಳುವಳಿಕೆ ಆಯಿತು. ಎನ್ ಶೈವಾನ್ ಕುಂಡ್ರೆನ್ನತಿ ಹೈ ಮಾಡಂಗಳ ಶೋ ತಿರುಪೇರಾನ್. ಕುಂಡ್ರಂದ್ರೆ ಬೆಟ್ಟ. ಈಗ ಅದು ಸಣ್ಣ ಹಳ್ಳಿ. ಒಂದು ಕಾಲದಲ್ಲಿ ಆಳ್ವಾರು ಕೊಂಡಾಡುವಾಗ ಬೆಟ್ಟದಂಥ ಮನೆಗಳು ಉಪ್ಪರಿಕೆಗಳು ಇದ್ದುವಂತೆ. ಕುಂಡ್ರೆನ್ನ ಹೈ ಮಾಡಂಗಳ ಶೋ ತಿರುಪೇರಾನ್. ಒನ್ರು ಏನ ಕರೋಡ್ ಶಯ್ಯ ಅವು ನಡ್ತಲ್ತೇನೆ. ಇಷ್ಟು ಜ್ಞಾನ ಕೊಟ್ಟನಲ್ಲ, ನನಗೆ ಜ್ಞಾನ ಉಂಟಾಯ್ತಲ್ಲ ಎಂಬುದಾಗಿ ಕೃತಜ್ಞತಾ ಭಾವದಿಂದ ಆಳ್ವಾರರು. ಹಾಗಿದ್ರೆ ಇದಕ್ಕೆ ದುಃಖ ಉಂಟು ಲೋಕದಲ್ಲಿ, ಈ ಲೋಕ ಯಾಕಾರ ಸೃಷ್ಟಿ ಮಾಡಿದ ಅಂತ ಹೀಗೆಲ್ಲ ಹೇಳುವಾಗ ಅದಕ್ಕೆ ಪರಿಹಾರ ರೂಪದ ಅನೇಕ ಪಾಶುರಗಳನ್ನು, ಅನೇಕ ಶ್ಲೋಕಗಳನ್ನು ನಿಮಗೆ ಆಗಲೇ ವಿವರಿಸಿದ್ದೇನೆ. ಇನ್ನೊಂದು ಪ್ರಮೇಯವನ್ನು ಎತ್ತಿ ಸ್ವಲ್ಪ ಕೈಯಾಡಿಸಿ ಬಿಟ್ಬಿಡ್ತೇನೆ, ನಾಳೆ ತಗೊಳ್ಳೋಣ. ಮೊದಲನೇ ದಿವಸವೋ 2ನೇ ದಿವಸವೋ ಧರ್ಮಭೂತ ಜ್ಞಾನ ಇದೆಯಾ? ನೆನಪಿದ್ರೆ ಹೇಳಿ. ಈ ಲೋಕದ ಸೃಷ್ಟಿ ಮಾಡಿದ ಭಗವಂತನಿಗೆ ಸೃಷ್ಟಿ ಎಂಬ ಕ್ರಿಯೆಯಲ್ಲಿ ಏನಾದರೂ ಪ್ರಯೋಜನವಿದೆಯಾ? ಏನಿದೆ? ಏನಿದೆ? ಅಷ್ಟೇನಾ? ನಾವು ಮಾಡಿದ್ದೆಲ್ಲ ನೋಡಿ ಆನಂದ ಪಡ್ತಾನೆ, ನಾವು ಬೈದ್ರೆ ಆನಂದ ಪಡ್ತಾನೆ. ಸೃಷ್ಟಿ ವಿಷಯ ಪಾಯಿಂಟ್ ಬಂತು ನೋಡಿ ಸ್ವಲ್ಪ. ನಾವು ಉದ್ಧಾರ ಆಗುವ ದಾರಿಯನ್ನು ಅವನು ಬಯಸ್ತಾನೆ. ಸೃಷ್ಟಿಗೆ ಪ್ರಯೋಜನವೇನು? ಜೀವೋದ್ಧಾರವೇ ಸೃಷ್ಟಿಯ ಪ್ರಯೋಜನ. ಇದನ್ನು ಬ್ರಹ್ಮಸೂತ್ರಕಾರರಲ್ಲಿ ಹೇಳಿಲ್ವಲ್ಲ. ಅಂತ ಯೋಂದ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ಸತ್ವ ರಜಸ್ಸು ತಮಸ್ಸು ಎಂಬ 3 ದೇವತೆಗಳನ್ನು ತಿಸ್ರೋ ದೇವತಾ ಸೃಷ್ಟಿ ಮಾಡಿ ಉಂಡೆ ಮಾಡಿ ಶರೀರವನ್ನು ಇಟ್ಟಿಸಿ ಅದರೊಳಗೆ ಜೀವಾತ್ಮನನ್ನು ಪ್ರವೇಶ ಮಾಡುವಂತೆ ಮಾಡಿ ತಾನೂ ಅಂತರಾತ್ಮನಾಗಿ ನಿಂತನಲ್ಲ. ಉದ್ದೇಶ ಏನು? ಉದ್ದೇಶ ಏನು ಅಂದರೆ ಆತ್ಮ ಧರ್ಮಭೂತ ಜ್ಞಾನ ವಿಕಾಸವಾಗಲಿ ಅಂತ. ಶ್ರುತಿ ಹೇಳಿತು ಸರಿಯಪ್ಪ, ಸೂತ್ರಕಾರ ಹೇಳಿಲ್ವಲ್ಲ. ರಾಮಾನುಜಲ್ಲಿಂದ ತಗೊಂಡ್ರು, ತಿರುವಾಯಿಮೊഴിಯಿಂದ ತಗೊಂಡ್ರು. ಒಂದು ಪಾಶುರ ಹೇಳ್ತೇನೆ, ಯಾರು ಮರಿಬೇಡಿ ಇದನ್ನು. 3, 9, 10 ಮನೆ ನೋಡಿ. நின்று நின்று பல நாளுக்கும் எவ்வூடல் நீங்கி போய் சென்று சென்றாகிலங்கண்டு சன்மம் கழிப்பான் எண்ணி ஒன்றி ஒன்றி உலகம் படைத்தான் கவியாயினேற்கு என்றுமென்றும் இனி மற்றொருவர் கவியேற்குமே சொன்னால் விரோதம் இதாகிலும் ஆகிலும் சொல்லவன் கேள் நின்று நின்று பல நாளுக்கும் இவ்வுடல் நீங்கி போய் நின்று நின்று ನಿಂತು ನಿಂತು ಫಲನಾಡು ಹೋಯ್ಕು. ಭಗವಂತ ಒಂದು ಕಡೆ ನಿಂತಿದ್ದಾನೆ, ಒಂದು ಕಡೆ ಮಲಗಿದ್ದಾನೆ, ಒಂದು ಕಡೆ ಕೂತಿದ್ದಾನೆ. ಯಾಕೆ ಒಂದೇ ರೀತಿ ಇರಬಾರ್ದು? ವಿಣ್ಮೀದಿರುಪಾಯಿ
ಕಡಲ್ ಕಿಡಂದಾಯಿ ಶ್ರೀರಂಗದಲ್ಲಿ ಮಲಗಿದ್ದಾನೆ. ಅಯ್ಯ ಬಿದ್ದುಕೊಂಡಿದ್ದಾನೆ. ಹೋಗಲಿ, ವೆಂಕಟೇಶ್ವರ ನೋಡ್ಸ ಅಲ್ಲಿ ನಿಂತಿದ್ದಾನೆ, ಒಂದೇ ಸಮ ನಿಂತಿದ್ದಾನೆ. ಕಾಂಚೀಪುರಕ್ಕೆ ಹೋದರೆ ಪಾಂಡವದೂತರಾಗಿ ಕೂತಿದ್ದಾನೆ. ಯಾಕ್ರಿ ಕೂತಿದ್ದಾನೆ ನಿಂತಿದ್ದಾನೆ ಅಂದರೆ ಪಿಳ್ಳಿ ಲೋಕಾಚಾರ್ಯರು ಇವರು ಪರ್ಯವಾಚಾರ್ಯ ಪಿಳ್ಳೆ ಸ್ವಾಮಿಗಳು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೇಳಿದ್ನ, ನೀವು ಯಾರೋ ಒಬ್ಬನಿಗೆ 50,000 ರೂಪಾಯಿ ಅವನ ಕಷ್ಟಕಾಲ ಅಂತ ಸಾಲ ಕೊಟ್ಬಿಟ್ಟಿರ್ತೀರಿ. ನಾಳೆ ಕೊಡ್ತೀನಿ ಇಂದ ಮಹಾರಾಯ 10 ವರ್ಷ ಆಯಿತು, ಮಗಳು ಮದುವೆ ನಿಂತೋಗ್ಬಿಡುತ್ತೆ, ಮಾಂಗಲ್ಯ ಮಾಡ್ಸೋಕೆ ದುಡ್ಡಿಲ್ಲ ಅಂತ ಕೇಳಿದ್ನಲ್ಲ ಅಂತ 50,000 ರೂಪಾಯಿ ಕೂಡಿಟ್ಟದ್ದು ಕೊಟ್ಬಿಟ್ರಿ. ಅವನು ಅಲ್ಲಿ ಇಲ್ಲಿ ತಲೆ ಮರೆಸ್ಕೊಂಡು ಓಡಾಡೋಕೆ ಶುರು ಮಾಡ್ತಾನೆ. ಹೊರಗಡೆ ಬಾಗಿಲು ಬೇಗ ಹಾಕಿದ್ದಾನೆ, ಒಳಗಡೆಯೇ ಇದ್ದಾನೆ ಯಜಮಾನ. ನೀವು ಕುದುರೆ ಮೇಲೆ ಕೂತು ಇಲ್ಲಿದ್ರಲ್ಲ ಯಜಮಾನರು ಯಾರವರು, ಅವರೆಲ್ಲ ಕಾಣಲಿಲ್ಲ ಸ್ವಾಮಿ ಅಂತಂದ್ರೆ ಅಕ್ಕಪಕ್ಕದವರು, ನಿಮಗೆ ಗೊತ್ತು ಒಳಗಿದ್ದಾನೆ ಅಂತ. ಕುದುರೆ ಮೇಲೆಯೇ ಕೂತಿರಿ ಬಹಳಷ್ಟು ದಿವಸ. ಅದು ಕೂಡುವುದು, ಪಾಂಡವ ದೂತರ ಕೂಡುವುದು, ಸಾಲ ವಸೂಲಿ ಮಾಡುವುದಕ್ಕೆ. 1 ಗಂಟೆ ಆಯಿತು, 2 ಗಂಟೆ ಆಯಿತು, ಕುದುರೆ ಘಾನತೆ ಕೆಣಿತಾ ಇದೆ ಗಲಾಟೆ. ಅದೊಂದು ಕಡೆ ಕಟ್ಟಾಕಿ ಅವನ ಜಗಲಿ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ತೀರಿ. ಏನು ಮಾಡ್ತಾನೆ ನೋಡೋಣ ಎಂಬುದಾಗಿ. ಸಾಯಂಕಾಲ ಆಯ್ತು ಬರಲಿಲ್ಲ. ಆಮೇಲೆ ಎದ್ದು ನಿಲ್ತೀರಿ. ಸಾಲ ವಸೂಲಿ ಮಾಡುವುದಕ್ಕೆ ಕೂಡುವುದು ಉಂಟು, ನಿಲ್ಲುವುದು ಉಂಟು, ಮಲಗುವುದು ಉಂಟು. ಹಾಗೆ ಭಗವಂತ ತನ್ನದಾದ ಆತ್ಮವನ್ನು ವಾಪಸ್ ಪಡೆಯುವುದಕ್ಕೆ ನಿಲ್ತಾನೆ, ಕೂಡ್ತಾನೆ, ಓಡಾಡ್ತಾನೆ ಎಂಬುದಾಗಿ 24,000 ಪಡಿ ಶಬ್ದಾರ್ಥಂ. ತಿರುನಾರಾಯಣಪುರ ತಾಯಿ ಅಲ್ಲೊಬ್ಬರಿದ್ದರು ಸಾಕ್ಷಾತ್ ಸ್ವಾಮಿ, ಅವರು ಒಂದು 24,000 ಪಡಿ ಬರೆದ್ರು. ಮೇಲ್ಕೋಟೆಯವರು, ಆ ದೊಡ್ಡ ಆಚಾರ್ಯರವರು. 9,000 ಪಡಿ ನಂಜಿಯರು ಬರೆದರು, ಅದೊಂದು ಸಂಪ್ರದಾಯ. ರಂಗರಾಮಾನುಜ ಸ್ವಾಮಿಗಳು ಒಂದು ಬರೆದರು 9,000 ಪಡಿ. ಪನ್ನೀರಾಯರ ಪಡಿ, 18,000 ಪಡಿ ಪೆರಿಯ ಬೇಕಾಲ ಸ್ವಾಮಿ, ಈಡು 36,000 ಪಡಿ. ಆ ದಿವ್ಯ ಪ್ರಬಂಧಗಳು ಎಷ್ಟೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಅದು ಸಾಕು ನಮಗೆ ಅಂದ್ಬಿಟ್ರೆ ಅವರು ಅನುಭವಿಸಿ ಪದ್ಯಗಳಿರ್ಬೋದು. ನಿನ್ರಿ ಪೊಲನಾಡು ಇಕ್ಕಂ ಇವು ಉಡಲ್ ನೀಂಗಿ ಪೋಯ್. ಎಷ್ಟು ಜನ್ಮಗಳನ್ನೆತ್ತಿದ್ರು ಶರೀರ ಅಟ್ಟಿಸ್ಕೊಂಬರುತ್ತಲ್ಲ, ಈ ಶರೀರವನ್ನು ಬಿಡುವುದು ಹೇಗೆ? ಇವು ಉಡಲ್ ನೀಂಗಿ ಪೋಯ್. ಭಗವಂತ ನೋಡಿದ, ಅಯ್ಯೋ ಪೈತ್യമೇ, ಇವ್ರಿಗೆ ಶರೀರದ ಆಸೆ ಹೋಗಿಲ್ವಲ್ಲ, ಹಂದಿ ಶರೀರ ಬಂದರೂ ಬರಲಿ. ನರಕದಲ್ಲಿದ್ದರೂ ಮನುಷ್ಯನಿಗೆ ಶರೀರಾಭಿಮಾನ ಹೋಗೋದಿಲ್ಲ ಅಂತಾರೆ ವಿಷ್ಣು ಧರ್ಮವೆಂಬ ಪುರಾಣದಲ್ಲಿ. ನರಕದಲ್ಲಿದ್ದರೂ ಶರೀರ ಬೇಕು. ಇವತ್ತು ದುಃಖ ಅನುಭವಕ್ಕಿರುತ್ತೆ, ಅವ್ರಿಗೆ ಬಿಡ್ತಾರೆ. ಮತ್ತೆ ಇನ್ನೊಂದು ಜನ್ಮ ಎತ್ತೀವಿ. ಜನ್ಮ ಎದ್ಮೇಲೆ ಬೇಕಾದ ತಿನ್ಬೋದು, ಮಾಡ್ಬೋದು, ನೋಡ್ಬೋದು ಅಂತ. ಶರೀರ ವ್ಯಾಮೋಹ ನೀಂಗಿ ಪೋಯ್. ಅದು ಭಗವಂತ ಏನು ಮಾಡ್ತಾನೆ? ಶಂಡ್ರ ಹಿಲಂಕಂಡು ಹಿಂದೆ ಬಂದು ಅದು ವೆಂಡಾಂಡ ಕಣ್ಣೆ ಇಂದ ಶರೀರ ಮನಕ್ಕೆ ಉಪಯೋಗ ಬರಾದು. ಆ ಶರೀರ ಬಿಟ್ಟು ಹೋಗಯ್ಯ, ನಿನಗೇನು ಗೊತ್ತು ಶರೀರದ? ಹೋಗಿ ನಾನು ಅನುಭವಿಸ್ತೇನೆ ಅಂತ ಹೇಳಿ ಶನ್ಮಂ ಕಳಿಪಾನೆಣ್ಣೆ ಜನ್ಮವನ್ನೀಗ ಬೇಕು ಎಂಬುದಾಗಿ ಏನು ಮಾಡ್ತಾನೆ? ಒನ್ರಿ ಉಲಂ ಪಡೆಯುತ್ತ ರಿಪೀಟೆಡ್ಲಿ ಸೈಕಲ್ಸ್ ಆಫ್ ಕ್ರಿಯೇಷನ್ ಸೃಷ್ಟಿ ಮಾಡ್ತಾರೇ ಇರ್ತಾರೆ ಭಗವಂತ. ಅಲ್ಲ, ಒಂದು ಕೊಡಗು ಹೋಯಿತು, ಇನ್ನೊಂದು ಕೊಡಗು ನಿರ್ಮಾಣ ಮಾಡ್ತಾನೆ. ಒಂದು ಕೇರಳ ಹೋಯಿತು, ಇನ್ನೊಂದು ಕೇರಳ ಮಾಡ್ತಾನೆ. ಒಂದು ಜಗತ್ತು ಒಡೆದು ಚೂರಾಯಿತು, ಇನ್ನೊಂದು ಜಗತ್ತನ್ನು ಮಾಡ್ತಾನೆ. ಅದೇ ಜೀವಾತ್ಮರನ್ನು ಮತ್ತೊಂದು ಸಲ ಶರೀರವನ್ನು ಕೊಟ್ಟು ಇಪ್ಪುವಾವದೆನ್ನೆ ಪಾರ್ಕ್ರಿಯ. ಈಗಲಾದರೂ ಪ್ರಬಂಧವನ್ನು ಕೇಳ್ತೀಯ, ಈಗಲಾದರೂ ಪ್ರವಚನವನ್ನು ಕೇಳ್ತೀಯ. ರಿಪೀಟೆಡ್ ಆಪರ್ಚುನಿಟಿ ಕೊಟ್ಟು ಎಲ್ಲಿ ಫೈಲ್ ಆಗಿದ್ದಾನೆ ಹುಡುಗ ಅಲ್ಲೇ ಪರೀಕ್ಷೆಗೆ ಕೂತು ಮಾಡುವಂತೆ ರಿಪೀಟೆಡ್ಲಿ ಕ್ರಿಯೇಷನ್ ಜಗದ್ ವ್ಯಾಪಾರ ಮಾಡ್ತಾನಲ್ಲ. ಶಂಡ್ರ ಹಿಲಂಕಂಡು ಒನ್ರಿ ಉಲಂ ಪಡೆಯುತ್ತ ಕವಿಯಾಯಿನೇ ಇರ್ಕಿ. ಇಂಥ ಭಗವಂತನ ವಿಷಯದಲ್ಲಿ ನಾನು ಕವಿತ್ವ ಮಾಡ್ತೇನೆ. ಕೊಂಡಾಡಿದ್ರೆ ಅವನನ್ನೇ ನಿನ್ನನೇ ಪಾಡುವೆನು. ದಾಸರು ಹೇಳ್ತಾರೆ ನೋಡಿ, ನಿನ್ನನೇ ಪಾಡುವೆನು ಎಂಡ್ರು ಮಿನಿ ಮತ್ತೊರವರ್ ಕವಿಯರ್ಕಮೆ. ಇನ್ನೊಬ್ಬರನ್ನು ಕುರಿತು ಕವಿತ್ವ ಮಾಡೋದೇನು ಬಂತು? ಅವರೆಲ್ಲ ಉಪಕಾರ ಅಪಕಾರ ಚೇಂಜ್ ಮಾಡ್ತಾ ಇರ್ತಾರೆ. ಆ ಸಮಯ ಸಾಧಕರು, ಆಪರ್ಚುನಿಸ್ಟು, ಪಾಲಿಟಿಷಿಯನ್ಸು. ಭಗವಂತನ ಪಾಲಿಟಿಕ್ಸ್ ಗೊತ್ತಿಲ್ಲ, ಬರೀ ಅಪಕಾರವೇ ಗೊತ್ತಿಲ್ಲ ಎಂಬುದಾಗಿ ಸೃಷ್ಟಿಗೆ ಅರ್ಥ, ದಿಕ್ಕು, ಪ್ರಯೋಜನ
ಹೇಳುವಂಥ ಬಹಳ ಮುಖ್ಯವಾದ ಸೂಕ್ತಿ ಇದು. ಹಾಗಿದ್ರೆ ನಾವು ತಪ್ಪು ಮಾಡಿ ಬೇಕಾದಷ್ಟು ದಂಡಧರನಾದ ಭಗವಂತ ನಮ್ಮನ್ನು ಶಿಕ್ಷೆ ಮಾಡಬೇಕು ಅಂತ ಪಂಚಾಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಶಿಕ್ಷೆಗೋ ರಕ್ಷೆಗೋ? ಕೈಲಿ ಶಂಖ ಚಕ್ರ ಕದೆ ಬಿಲ್ಲು, ಅದು ಆಯುಧವೋ ಆಭರಣವೋ? ಯಾರಿಗೆ ಆಯುಧ, ಯಾರಿಗೆ ಆಭರಣ? ಆಭರಣ ಆಯುಧ. ಅಲ್ಲೂ ದೈವಾಂಶ ಉಂಟು. ಒಂದು ವೇಳೆ ನಿಮ್ಮನ್ನು ಸಂಹಾರ ಮಾಡಬೇಕು ಅಂತ ಅವನ ಚಕ್ರವನ್ನೇ ಹಿಡಿದರೆ, ಕ್ರೂರವಾದ ದೃಷ್ಟಿಯಿಂದ ನಿಮ್ಮನ್ನು ನೋಡಿದರೆ, ಸರ್ವಪ್ರಹಣಾಯುಧನಾದ ಭಗವಂತನಿಗೆ 1008 ಕೈಯಲ್ಲಿ 1008 ಆಯುಧಗಳಿದ್ದರೆ ಅಷ್ಟನ್ನು ನಿಷ್ಕ್ರಿಯ ಮಾಡುವ ಒಂದು ಅಸ್ತ್ರ ನಿಮ್ಮಲ್ಲಿದೆ. ಇದನ್ನು ಯಾರು ಹೇಳಿದ್ದಾರೆ? ವೇದಾಂತ ದೇಶಿಕರು ವರದರಾಜ ಪಂಚಾಶತ್ ಎಂಬ ಸ್ತೋತ್ರದಲ್ಲಿ ಮನೆಗೆ ಹೋಗಿ ನೋಡಿ, 30ನೇ ಶ್ಲೋಕ ಅದು. ಹಸ್ತೀಶ ಹಸ್ತಿಗಿರಿ ನಾಯಕ ದುಃಖ ವಿಷದಿಗ್ಧ ಫಲಾನುಬಂಧಿನಿ, ದುಃಖ ವಿಷದಿಗ್ಧ ಫಲಾನುಬಂಧಿನಿ. ಸಂಸಾರ ಆಗಿದೆ, ದುಃಖ ಬರುತ್ತೆ, ವಿಷವನ್ನೇ ಕುಡಿತೇವೆ, ಅದಕ್ಕೆ ಫಲವನ್ನು ಕೊಡ್ತೀಯೇ. ಯಾರಿಗೆ? ಆ ಬ್ರಹ್ಮಕೀಟಮ ಅಪರಾಧ ಸಂಪ್ರಯೋಗೇ. ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲುಕಡ್ಡಿ ಕೀಟ, ಹೊಳ ಹುಪ್ಪಟೆ ತನಕ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಮಾಡ್ತೀಯೇ. ಎಲ್ಲರಿಗೂ ಸಮವಾಗಿದ್ದೀಯೇ ನೀನು. ದುಷ್ಕರ್ಮ ಸಂಚಯ ವಶಾತ್ ದುರತಿಕ್ರಮೇಣ, ದುಷ್ಕರ್ಮ ಸಂಚಯ ವಶಾತ್. ಅನೇಕ ಪಾಪಕರ್ಮಗಳನ್ನು ಮಾಡಿಕೊಂಡು ಕೂಡು ಹಾಕಿದ್ದೇವೆ. ಪಾಪದ ಮೇಲೆ ಇಷ್ಟೊಂದಿಷ್ಟ ಅಂದರೆ ಅಯ್ಯೋ ಪಾಪ ಹೋಯ್ತಲ್ಲ, ಬರಲಿ ಅಂತ ಪಾಪವನ್ನು ಕೂಡಿ ಡಬ್ಬಿಯಲ್ಲಿ ಹಾಕಿದ್ದೇವೆ. ನೀನು ಶಿಕ್ಷೆ ಮಾಡಬೇಕು ಅಂತ ಹೊರಟಿದ್ದೀಯೇ, ಮಾಡು, ನೋಡೋಣ. ಪತ್ಯಸ್ತ್ರಂ, ನೀನು ಬಿಡತಕ್ಕಂಥ ಅಸ್ತ್ರಗಳು ಏನೇನಿರ್ಬೋದು, ಅದಕ್ಕೆ ಒಂದು ಪ್ರತ್ಯಸ್ತ್ರ ನನ್ನ ಕೈಯಲ್ಲಿದೆ. ಅಂಜಲಿ ರಸೋ, ನಾನು ಕೈ ಮುಗಿಯೋದಿದೆಯಲ್ಲ, ಇದು ಒಂದು ಅಸ್ತ್ರ. ಇದನ್ನು ನೋಡಿದ ಕೂಡಲೇ ನೀನು ಅಯ್ಯೋ ಪಾವಮೇ, ಅವನು ಶರಣಾಗತಿ ಬಂದುಬಿಟ್ಟಾನೆ ಎಂಬುದಾಗಿ ಬಿಲ್ಲನ್ನು ಕೆಳಗೆ ಹಾಕ್ತೀಯ. ಚಾಪಂಚ ಮಮೋಚ ರಾವಣ, ಇಲ್ಲವೇ? ಚಚಾಲ ಚಾಪಂಚ. ರಾಮಾಯಣಕ್ಕೆ ಹೋಯ್ತು ನೋಡಿ. ಯುದ್ಧಕಾಂಡದಲ್ಲಿ ಮೊದಲನೇ ದಿವಸವೇ ರಾಮಬಾಣದ ರುಚಿಯನ್ನು ನೋಡಿ, ಅಪ್ಪ ಇಂದ್ರನ ವಜ್ರ ಇದಕ್ಕೂ ಹೆದರಲಿಲ್ಲ, ಎಲ್ಲಿಂದ ಬಂತು ರಾಮಬಾಣ ಅಂತ ಹೆದರಿದವನು ಸಾರಥಿ ಊರು ಕರ್ಕೊಂಡೋಗ್ತಾನೆ. ಆ ಹೊತ್ತಲ್ಲಿ ಅವನ ಕಿರೀಟವನ್ನು ಕೆಳಗೆ ತೆಗೆದ, ರಥವನ್ನು ಧ್ವಂಸ ಮಾಡಿದ, ಸಾರಥಿಯನ್ನು ಕೊಂದು ಹಾಕಿದ, ಕೋದಂಡವನ್ನು ಕೈ ಹಿಡಿದಿದ್ದಾನೆ, ಬಾಣವನ್ನು ಹೊಡಿದ್ದಾನೆ. ರಾವಣ ನಿರಾಯುಧನಾಗಿ ನಿಂತಿದ್ದಾನೆ. ಆ ಹೊತ್ತಲ್ಲಿ ಏನಾಯಿತು? ಕೈಯಲ್ಲಿ ಬಿಲ್ಲು ಒಂದಿತ್ತು, ಯಾವುದೋ ಒಂದು ತುಕುಡು ಬಿಲ್ಲು ಹಿಡ್ಕೊಂಡಿದ್ದ. ರಾಮ ಉಂಟು, ರಾವಣ ಉಂಟು, ಕೈಯಲ್ಲಿ ಒಂದು ತುಂಡು ಬಿಲ್ಲಿದೆ. ಕೆಳಗೆ ಬೀಳಬೇಕು ರಾವಣ. ಕೆಳಗೆ ಬಿದ್ದರೆ ಆ ಬಿಲ್ಲನ್ನು ಕೆಳಗೆ ಹಾಕಿಬಿಟ್ರೆ ಅಕಸ್ಮಾತು ಶರಣಾಗತಿ ಮಾಡಿದ ಅಂತೇಳಿ ಕರುಣೆ ತೋರಿಸ್ತಾನೆ ಎಂಬುದಾಗಿ ಆ ಬಿಲ್ಲನ್ನು ಕೆಳಗೆ ಹಾಕದೆ ಹಾಗೆ ಹಿಡ್ಕೊಂಡು ಕೆಳಗೆ ಬಿದ್ದ ಎಂಬುದಾಗಿ. ಚಚಾಲ ಚಾಪಂಚ ಮುಮೋಚ, ಯಾವಾಗ ಬಿಲ್ಲನ್ನು ಕೆಳಗೆ ಹಾಕಿದನೋ ಅಯ್ಯೋ ಪಾವಮೇ ಅಂತ ಭಗವಂತ. ₹100 ನಾಳೆ ಹೋಗುವ ಅಂತ ಕರುಣೆ ತೋರಿಸ್ತು ಭಗವಂತ. ಇದಕ್ಕೆ ಅಂಜಲಿ ವೈಭವ ಅಂತ ಹೇಳ್ತೇವೆ. 2 ಕೈಗಳಲ್ಲಿ ಇದು 5, ಇದು 5, 10 ಸಮಿತ್ತು ಅಂತ ಹೇಳ್ತಾರೆ ಋಗ್ವೇದದಲ್ಲಿ. ಹೊಸ ಮಂತ್ರ ಹೇಳ್ತೇನೆ ಅಂತ ಋಷಿಗಳು. 10 ಸಮಿತ್ ಸಾಧನಕಾದೀನ, ಸಮಿತ್ತು ಮೊದಲಾದವನ್ನು ಹಾಕೊಂಡಾಗ ಮಾಡೋಕ್ಕಿಂತ 10 ಬೆರಳನ್ನು ಸಮಿತ್ತು ಅಂತ ಇಟ್ಕೊಂಡು ಒಂದು ಸಲ ಕೈಯನ್ನು ಬಿಟ್ರೆ ಅಶ್ವಮೇಧ ಫಲ, ರಾಜಸೂಯ ಫಲ, ದೊಡ್ಡ ದೊಡ್ಡ ಯಾಗದ ಫಲ, ಆ ಅಂಜಲಿ ಅನ್ನೋದು. ಆದ್ದರಿಂದ ಭಗವಂತ ನೆಪವನ್ನು ಹುಡುಕ್ತಾನೆ, ಎಲ್ಲರಿಗೂ ಸಮವಾಗಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಈ ವಿಷಯವನ್ನು ನಾಳೆ ಇನ್ನಷ್ಟು ಮುಂದುವರಿಸೋಣ. ವಿಷಯವನ್ನು ಸಂಕುಚಿತ ಮಾಡುವುದು ನನಗೆ ಇಷ್ಟವಿಲ್ಲ. ಇನ್ನು ಆರತಿ ಮಾಡಬಹುದು. ಅವರು ಹೇಳಿದ್ದೆಲ್ಲ ಲೆಕ್ಕ ಇಟ್ಕೊಳ್ಳಿ. ಮಂಗಳವನ್ನು ಹಾಡೋಣ.
ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣಭೇಷಜಾತೆ ನಶ್ಯಂತಿ ಸಕಲಾ ರೋಗಾಃ. ಸತ್ಯಂ ಸತ್ಯಂ ವದಾಮ್ಯಹಂ ಸತ್ಯಂ ಸತ್ಯಂ ಪುನಃ ಸತ್ಯಂ. ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.